ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಯನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಬಿ ಸಂಧ್ಯಾರಾಣಿ ಅವರಿದ್ದಾರೆ. ಸೋದರಿ, ಇವರು ನಿಮಗೆಲ್ಲ ತುಂಬಾ ಚಿರಪರಿಚಿತರು. ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ಮಾಡಿದ್ದಾರೆ ಹಾಗೂ ಬೇರೆ ಸ್ಟೇಟ್ಗಳಿಗೆ ಹೋಗಿ ಇಂಗ್ಲಿಷ್ನಲ್ಲಿ ಉಪನ್ಯಾಸ ಮಾಡಿ ಬಂದಿದ್ದಾರೆ. ಕನ್ವೆನ್ಷನ್ ನಲ್ಲಿನೂ ಸಹ ಉಪನ್ಯಾಸ ಮಾಡಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ವಿಷಯ ರಾಜಯೋಗ. ರಾಜಯೋಗ ಕುರಿತು ಅವರು ಈಗ ಉಪನ್ಯಾಸ ಮಾಡಲಿದ್ದಾರೆ. ಓವರ್ ಮೇಡಮ್. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ ಈ ಒಂದು ಅವಕಾಶವನ್ನು ನನಗೆ ದಯಪಾಲಿಸಿದ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಬೇಕು. ರಾಜಯೋಗ ಅಂದ್ರೆ ರಾಜಯೋಗದ ಬಗ್ಗೆ ಡೈರೆಕ್ಟ್ ಆಗಿ ನಮ್ಗೆ ಯಾವುದು ಎಕ್ಸಾಕ್ಟ್ಲಿ ದಿಸ್ ಇಸ್ ಇಟ್ ಅಂತ ಹೇಳಲಿಕ್ಕೆ ಎಲ್ಲೂ ಸಿಕ್ಕೋದಿಲ್ಲ. ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ. ಇವತ್ತಿನ ದಿನದ ವಿಷಯ ರಾಜಯೋಗ. ರಾಜಯೋಗನ ಯಾತಕ್ಕೋಸ್ಕರ ತಗೊಂಡೆ ಅಂತಂದ್ರೆ, ಥಿಯಾಸಫಿಕಲ್ ಸೊಸೈಟಿ ಅನುಸರಿಸೋದು ರಾಜಯೋಗನ. ಥಿಯಾಸಫಿಕಲ್ ಸೊಸೈಟಿ ಬೇರೆ ಯಾವ ಯೋಗಕ್ಕೂ ಅದು ಫಾಲೋ ಮಾಡಲ್ಲ. ಅದು ಜ್ಞಾನ ಮಾರ್ಗದಲ್ಲಿದೆ, ರಾಜಯೋಗವನ್ನೇ ಅದು ಫಾಲೋ ಮಾಡುತ್ತೆ. ರಾಜಯೋಗದಲ್ಲಿ 2 ಪದ ಇದೆ, ಒಂದು ರಾಜ, ಒಂದು ಯೋಗ. ಫಸ್ಟ್ ರಾಜ ಅಂದ್ರೆ ಯಾರು? ರಾಜ ಅಂದ್ರೆ ನಾಯಕ, ಆಳುವವರು, ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಭೂಪತಿ, ದೊರೆ, ಪ್ರಭು, ನಾಯಕ, ಅರಸ, ಈ ರೀತಿ ಅರ್ಥ ಬರುತ್ತೆ. ಇದಕ್ಕೆಲ್ಲ ಯಾರು ನಾಯಕ ಅಂದ್ರೆ ನಮ್ಮ ಮನಸ್ಸು. ನಾವೆಲ್ಲ ಇಂದ್ರಿಯಗಳನ್ನ ಹೊಂದಿದ್ದೇವೆ, ಮನಸ್ಸು ಇದು ರಾಜ. ಇದನ್ನ ಸ್ವಲ್ಪ ಮಟ್ಟಿಗೆ ಅರಿಯೋ ಒಂದು ಪುಟ್ಟ ಪ್ರಯತ್ನ ಈ ಒಂದು ರಾಜಯೋಗ. ಇನ್ನ ಯೋಗ ಅಂದ್ರೆ ಏನು ಅಂತ ನಾವು ತಗೊಳ್ಳೋದೇ ಆದ್ರೆ, ಯೋಗ ಅನ್ನೋದು ಯುಜ್ ಅನ್ನೋ ಪದದಿಂದ ಅದು ಬಂದಿದೆ. ಯುಜ್ ಅಂದ್ರೆ ಜೋಡಿಸು, ಸೇರಿಸು, ಕೂಡಿಸು, ಸಂಯೋಜಿಸು, ಒಗ್ಗೂಡಿಸು, ಯೂನಿಯನ್ ಇತ್ಯಾದಿ ಬರುತ್ತೆ. ಈ ಯೂನಿಯನ್ ಯಾವುದರಿಂದ ಯಾವುದಕ್ಕೆ, ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅಂದ್ರೆ ನಾವೆಲ್ಲ ಕೂಡ ಈ ದೇಹಾತ್ಮದಲ್ಲಿ ಇದ್ದೀವಿ. ದೇಹಾತ್ಮನನ್ನ ಜೀವಾತ್ಮನಲ್ಲಿ, ಜೀವಾತ್ಮನನ್ನ ನಂತರ ಪರಮಾತ್ಮನಲ್ಲಿ ಒಟ್ಟುಗೂಡಿಸೋದಿದೆಯಲ್ಲ, ಇದೇ ಯೋಗ. ರಾಜಯೋಗ ಅಂತಂದ್ರೆ ಇದು ಒಂದು ಸ್ಪೆಷಲ್ ಕೈಂಡ್ ಆಫ್ ಯೋಗ. ಅಂದ್ರೆ ಕರ್ಮಯೋಗ, ಭಕ್ತಿ ಯೋಗ ಮತ್ತು ಜ್ಞಾನ ಯೋಗ, ಈ 3ರ ಸಮ್ಮೇಳನವೇ ಈ ಒಂದು ರಾಜಯೋಗ. ಇದು ದೈಹಿಕ, ಭಾವನಾತ್ಮಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕತೆಯ ಒಂದು ಶಿಸ್ತು. ಇದು ಒಂದು ಶಿಸ್ತು. ಇದು ಶರೀರ, ಉಸಿರು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಯೋಗ ಆಗಿದೆ. ಇದನ್ನ ಏನಂತ ಹೇಳ್ತಾರೆ ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಯೋಗದ ಪಿತಾಮಹ ಯಾರು ಅಂತಂದ್ರೆ ಪತಂಜಲಿ ಋಷಿಗಳೇ ಯೋಗದ ಪಿತಾಮಹರಾಗಿದ್ದಾರೆ. ಇನ್ನ ಪತಂಜಲಿ ಮಹರ್ಷಿಗಳು ಯೋಗದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತಿ ನಿರೋಧ ಇದು ಯೋಗ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ನಮ್ಮನ್ನ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ರೆ, ಇದು ನಮ್ಮನ್ನ ಕೈವಲ್ಯ ಸ್ಥಿತಿಗೆ ತನಕ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಿರ್ಬೀಜ ಸಮಾಧಿ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನ ಗೀತೆನಲ್ಲಿ ಏನ್ ಹೇಳ್ತಾರೆ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅಂತಂದ್ರೆ ಯೋಗ ಕರ್ಮಸು ಕೌಶಲ
ಅಂದ್ರೆ ಕರ್ಮ ಅಂದ್ರೆ ಕೆಲಸವನ್ನ ಮಾಡ್ತೀವಿ, ಅದನ್ನ ಕುಶಲತೆಯಿಂದ ಬಹಳ ಚೆನ್ನಾಗಿ ಮಾಡೋದನ್ನ ಇದನ್ನ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ಷಣದಲ್ಲಿ ನಾವು ಏನ್ ಕೆಲಸ ಮಾಡ್ತಿದೀವಿ ಅದನ್ನ ಬಹಳ ಕುಶಲತೆಯಿಂದ ಮಾಡ್ಬೇಕು. ಯೋಗ ಈಸ್ ಅನ್ ಆರ್ಟ್ ಆಫ್ ವರ್ಕಿಂಗ್ ಸ್ಕಿಲ್ಫುಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಟ್ಸ್ ಅ ಸ್ಕಿಲ್ ಅಷ್ಟೇ, ಅದು ಒಂದು ಕುಶಲತೆ, ಅದನ್ನ ನಾವು ಕಲ್ತ್ಕೊಳ್ಬೇಕು. ಮತ್ತೆ ಗೀತೆಯಲ್ಲೇ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಸಮತ್ವಂ ಯೋಗ ಉಚ್ಯತೆ. ಅಂದ್ರೆ ಯಶಸ್ಸಾದ್ರೂ ಬರ್ಲಿ ಅಥವಾ ನಮ್ಮಲ್ಲಿ ವೈಫಲ್ಯ ಆದ್ರೂ ಉಂಟಾಗ್ಲಿ, ಅಂದ್ರೆ ನಾವು ಗೆಲ್ಲಿ ಸೋಲ್ಲಿ ಏನೇ ಆದ್ರೂ ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನ ನಾವು ನಿರ್ವಹಿಸಬೇಕು. ಕರ್ತವ್ಯವನ್ನ ನಿರ್ವಹಣೆ ಮಾಡಿದಾಗ ಮಾತ್ರನೇ ನಾವು ಯೋಗದಲ್ಲಿ ಇದೀವಿ ಅಂತಂದ್ಬಿಟ್ಟು. ಬಂತು ಅಂತಂದ್ರೆ 10 ಕಡೆ 3 ಅಂತಂದ್ರೆ ಸೊಸೆ ಕಡೆ, ಈ ತರ ಆಗೋದಿಲ್ಲ. ಯಶಸ್ ಬಂತು ಅಂದ್ರೆ ನಮ್ ತಲೆನೇ ನಿಲ್ಲಲ್ಲ, ಏನಾದ್ರೂ ಅಪಜಯ ಆಯ್ತು ಅಂತಂದ್ರೆ ಖಿನ್ನತೆಗೆ ಹೋಗೋದು, ಇದು ಯಾವುದು ಕೂಡ ಇಲ್ಲ. ಇನ್ನೂ ಒಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಯೋಗೋ ಉಪಾಯ ಉದ್ದಿಷ್ಟ, ಅಂದ್ರೆ ಮೋಕ್ಷಕ್ಕೆ ಉತ್ತಮ ಉಪಾಯವೇ ಯೋಗ ಅಂತ ಹೇಳ್ತಾರೆ. ಇವತ್ತಿನ ದಿನ ನಾವು ಎಲ್ಲ ಯೋಗ ಅಂತ ಹೇಳ್ತೀವಿ, ಯೋಗ ಟೀಚರ್ಸ್ ಇದ್ದಾರೆ ಅಂತ ಎಲ್ಲ ಹೇಳ್ತೀವಿ, ಅವರೆಲ್ಲ ಏನ್ ಹೇಳ್ತಾರೆ ನಮ್ಗೆ? ಅವ್ರು ಯಾರು ನಮ್ಗೆ ಯೋಗವನ್ನ ಹೇಳ್ತಾ ಇಲ್ಲ, ಯೋಗವನ್ನ ಹೇಳ್ಕೊಡ್ತಾ ಇಲ್ಲ. ಇವತ್ತಿನ ದಿನ ಅವರೆಲ್ಲ ಮಾಡ್ತಾ ಇರೋದು ಒಂದೇ, ಅದು ಕೇವಲ ಆಸನ, ದೈಹಿಕ ಆಸನ ಮಾತ್ರ, ಯೋಗ ಅಲ್ಲ. ದಯವಿಟ್ಟು ಯಾರುನು ಈ ಯೋಗ ಹೇಳ್ಕೊಡ್ತಾರೆ, ಯೋಗ 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 ಅಂತ ಹೇಳ್ಬಿಡಿ, ಆಸನ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳಿ. ಈ ರಾಜಯೋಗದಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ, ಈ ಮೂರರ ಸಮ್ಮಿಳನವೇ ರಾಜಯೋಗ. ಈ ಯೋಗ ಅಂತ ತೆಗೆದುಕೊಂಡ್ರೆ ಏನಿದೆ ಅಂತಂದ್ರೆ ಯೋಗದಲ್ಲಿ ಅನೇಕ ತರಹದ ಯೋಗ ಇದೆ. ಇವತ್ತಿನ ದಿನ ಅಂತೂ ಒಳ್ಳೆ ಒಬ್ಬೊಬ್ರು ಒಂದೊಂದು ಯೋಗ, ನಾವ್ ಯೋಗ ಹೇಳ್ಕೊಡ್ತೀವಿ, ನಾವ್ ಯೋಗ, ಅದು ಯಾವುದು ಅಲ್ಲ. ಅದರಲ್ಲೂ ಕೂಡ ಮಂತ್ರ ಯೋಗ, ತಂತ್ರ ಯೋಗ, ಕ್ರಿಯಾ ಯೋಗ, ಹಠ ಯೋಗ, ಕುಂಡಲಿನಿ ಯೋಗ, ಲಯ ಯೋಗ, ತಾರಕ ರಾಜ ಯೋಗ ಅನ್ನೋದು ಕೂಡ ಎಲ್ಲ ಕೂಡ ಇದೆ. ಹಿಂದಿನ ಕಾಲದಲ್ಲಿ ಹಠಯೋಗ ಮತ್ತೆ ರಾಜಯೋಗ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಆದ್ರೆ ಈಗ ಹಠಯೋಗ ಅಲ್ದಲೇನೆ ಬೇರೆ ಎಲ್ಲ ಯೋಗಗಳು ಬಂದಿದೆ. ಇನ್ನ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ನಮ್ಮ ಹಿರಿಯರು ಯಾರೆಲ್ಲ ಇದ್ರು ಅವರೆಲ್ಲ ಯೋಗದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಬರ್ದಿದ್ದಾರೆ ಅಂದ್ರೆ ಮೊದಲನೆಯದಾಗಿ ನಮ್ಮ HP ಬ್ಲಾವಟ್ಸ್ಕಿ ಅವರು ಒಂದು ಬುಕ್ ಬರ್ದಿದ್ದಾರೆ, ರಾಜಯೋಗ ಆರ್ ಅಕಲ್ಟಿಸಮ್ ಅಂತ ಅಂದ್ಬಿಟ್ಟು HP ಬ್ಲಾವಟ್ಸ್ಕಿ ಅವರು ಈ ಗ್ರಂಥವನ್ನ ಬರ್ದಿದ್ದಾರೆ. ರಾಜಯೋಗ ಆರ್ ಅಕಲ್ಟಿಸಮ್. ಇನ್ನ ನೆಕ್ಸ್ಟ್ ತೆಗೆದುಕೊಳ್ಳೋದೇ ಆದ್ರೆ ಯಾರು ಬರ್ತಾರೆ? ನಮ್ಮ ಆನಿ ಬೆಸೆಂಟ್ ಬರ್ತಾರೆ. ಅವ್ರು ಯಾವ್ದು ಬರ್ದಿದ್ದಾರೆ ಅಂದ್ರೆ ಯೋಗ ಅಂತ ಹೇಳಿ ಈ ಒಂದು ಗ್ರಂಥವನ್ನ ಅವರು ಬರ್ದಿದ್ದಾರೆ. ಇದನ್ನ ನಮ್ಮ ರೋಹಿತ್ ಮೆಹ್ತಾ ಅವರು ಪತಂಜಲಿ ಯೋಗ ಸೂತ್ರವನ್ನ ಯೋಗ ದ ಆರ್ಟ್ ಆಫ್ ಇಂಟಿಗ್ರೇಷನ್ ಅಂತ ಅಂದ್ಬಿಟ್ಟು ಹೇಳಿ ಈ ಗ್ರಂಥವನ್ನ ಅವರು ಬರ್ದಿದ್ದಾರೆ. ಇನ್ನ ಎಲ್ಲರಿಗೂ ಕೂಡ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ರು ಒಬ್ರು ವ್ಯಾಲೆಸ್ ಸ್ಲೇಟರ್ ಅನ್ನೋರು ರಾಜಯೋಗ ಅಂತ ಹೇಳಿ ಈ ಒಂದು ಗ್ರಂಥವನ್ನ ಬರ್ದಿದ್ದಾರೆ. ಆದ್ರೆ ಇವತ್ತಿನ ದಿನ ನಾನು ಸ್ವಲ್ಪ ಹೆಚ್ಚಾಗಿ ಅಧ್ಯಯನ ಮಾಡಿರೋದು ಯಾವುದು ಅಂತಂದ್ರೆ IK ತೈಮಿನಿಯವರು ಬರೆದಂತಹ ಸೈನ್ಸ್ ಆಫ್ ಯೋಗ, ಇದನ್ನ ಕನ್ನಡಕ್ಕೆ ಯೋಗ ವಿಜ್ಞಾನ ಅಂತ ಬರ್ದಿದ್ದಾರೆ. ಈ ಒಂದು ಯೋಗ ವಿಜ್ಞಾನವನ್ನ ನಾನು ಹೆಚ್ಚಾಗಿ ರೆಫರ್ ಮಾಡಿದ್ದೀನಿ. ಇಷ್ಟೆಲ್ಲ ಬರ್ದಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ರಾಧಾಬರ್ಣಿಯರು ಕೂಡ ಒಂದು ಗ್ರಂಥವನ್ನ, ಒಂದು ಲೆಕ್ಚರ್ನ ಕೊಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ ದ ಯೂನಿವರ್ಸಲ್ ಯೋಗ ಟ್ರೆಡಿಷನ್ ಅಂತ ಅಂದ್ಬಿಟ್ಟು ಒಂದು ಪಾಂಪ್ಲೆಟ್ ಅನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಅವರು ಬರ್ದಿದ್ದಾರೆ, ಆದ್ರೆ ನಾವು ಕಲ್ತ್ಕೊಂಡಿರೋದು ಎಷ್ಟು? ಬಹಳ ಕಡಿಮೆ. ಆನಿ ಬೆಸೆಂಟ್ ಹೇಳ್ತಾರೆ ಈ ಯೋಗದ ಬಗ್ಗೆ, ಮಾನವಾತೀತನಾಗುವ ಅಂದ್ರೆ ವಿಕಾಸ ಪ್ರಕ್ರಿಯೆ ಯೋಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ವಿಕಾಸ ಪ್ರಕ್ರಿಯೆ, ನಾವೆಲ್ಲ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಲ್ವಾ, ನಮ್ಗೆ ಕರ್ಮ ಗೊತ್ತು, ಪುನರ್ಜನ್ಮ ಗೊತ್ತು, ವಿಕಾಸ ಗೊತ್ತು. ಈ 3 ಸಿದ್ಧಾಂತ, ಇದು ಒಂದು ಅಂದ್ರೆ ಡಿವೈನ್ ಪ್ಲಾನ್ ಇದೆ ಅಂತ ಅಂದ್ಬಿಟ್ಟೆ ಅವ್ರು ಹೇಳಿದ್ದಾರೆ. ಯಾವ್ದ್ರಲ್ಲಿ? ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಲ್ಲಿ ದೈವಿ ಯೋಜನೆ ಅನ್ನೋದು ಒಂದು ಇದೆಯಲ್ಲ, ಅದರಲ್ಲಿ ಆ ಯೋಜನೆಯಲ್ಲಿ ಮಾನವಾತೀತನಾಗೋದು ಇದೆ ಅಲ್ವಾ ನಮ್ಮ ಗುರಿ. ಇವಾಗ ನಾವೆಲ್ಲ ಮಾನವ ಹಂತಕ್ಕೆ ಬಂದ್ಬಿಟ್ಟಿದೀವಿ, ಮಾನವಾತೀತನಾಗುವಂತಹ ಹಂತಕ್ಕೆ ನಾವು ಹೋಗ್ಬೇಕಾಗಿದೆ. ಈ ವಿಕಾಸ ಪ್ರಕ್ರಿಯೆಯ ಯೋಗ ಎಂದರೆ ಶೀಘ್ರವಾದ ಪ್ರಗತಿಗಾಗಿ ಯೋಗ ಅಂತ ಹೇಳ್ತಾರೆ. ನಾವು ನಿಧಾನಕ್ಕಾದ್ರೂ ಬೆಟ್ಟ ಹತ್ಕೊಂಡು ಹೋಗ್ಬೋದು, ಬೇಗ ಆದ್ರೂ ಮೆಟ್ಲು ಹತ್ಕೊಂಡು ಆದ್ರೂ ಹೋಗ್ಬೋದು. ಶೀಘ್ರವಾಗಿ ಪ್ರಗತಿಯನ್ನ ಹೊಂದಬೇಕು, ಈ ವಿಕಾಸದಲ್ಲಿ ಮಾನವಾತೀತನಾಗ್ಬೇಕು ಅಂದ್ರೆ ಈ ಯೋಗವನ್ನ ಅಂದ್ರೆ ಶಿಸ್ತನ್ನ ಪರಿಪಾಲಿಸಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ರಾಧಾಬರ್ಣಿಯರ್ ಅವ್ರು ಹೇಳ್ತಾರೆ, ಜೀವನಕ್ಕೆ ದಾರಿ ತೋರಿ
ತರಬೇತಿ ಕೊಟ್ಟು ಅಂತರಂಗದ ಅನ್ವೇಷಣೆಗೆ ಮಾರ್ಗ ತೋರುವ ಪದವೇ ಯೋಗ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಯೋಗ ಅನ್ನೋದು ಬಾಹ್ಯ ಅಲ್ಲ, ಆಂತರ್ಯಕ್ಕೆ ಹೋಗೋದೇ ಯೋಗ ಆಗಿದೆ. ಅಂದ್ರೆ ಜೀವನಕ್ಕೆ ನಾವು ಜೀವಿಸ್ತಾ ಇದೀವಲ್ಲ, ನಮ್ಮ ಜೀವನಕ್ಕೆ ದಾರಿಯನ್ನ ತೋರಿ ತರಬೇತಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಒಂದು ಪಾತನ್ನ ತೋರಿಸ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಅಂತರಂಗದ ಅನ್ವೇಷಣೆಗೆ ಮಾರ್ಗ ತೋರುವ ಪದವೇ ಯೋಗ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಇನ್ನೂ ಒಂದ್ ಕಡೆ ಹೇಳ್ತಾರೆ, ಈ ಪ್ರಜ್ಞೆ, ಪ್ರಾಣ, ಶಕ್ತಿ. ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್. ಇದಕ್ಕೆ ಏನೆಲ್ಲ ಬೇಕು ಅಂತಂದ್ರೆ ನಮ್ಮ ಪ್ರಜ್ಞೆ ಬೇಕು, ಲೈಫ್ ಎನರ್ಜಿ ಇರಬೇಕು, ಪ್ರಾಣ ಶಕ್ತಿ ಇರಬೇಕು, ಈ ಎನರ್ಜಿ ಇರಬೇಕು ನಮ್ಮಲ್ಲಿ, ಆ ಬಲ ಕೂಡ, ಶಕ್ತಿ ಕೂಡ ಅಷ್ಟೇ ಇರಬೇಕು. ಇವುಗಳ ಮಧ್ಯೆ ಭೇದ ಭಾವ ಇಲ್ಲ, ವಿಭಾಗ ಅನ್ನೋದು ಇಲ್ಲ. ಯಾಕಂದ್ರೆ ಪ್ರಜ್ಞೆಯೇ ಒಂದು ವಿಶೇಷವಾದ ಶಕ್ತಿಯಾಗಿದೆ, ಒಂದು ವಿಶೇಷವಾದ ಬಲ ಆಗಿದೆ. ಶಕ್ತಿ ಎಲ್ಲೆಡೆಯೂ ಈ ವಿಶ್ವದಲ್ಲಿ ಹಬ್ಬಿದೆ. ಏಕೆಂದರೆ ಪ್ರಜ್ಞೆ ಅನ್ನೋದು ವಿಶ್ವಾತ್ಮಕವಾದದ್ದು. ಪ್ರಜ್ಞಾನಂ ಬ್ರಹ್ಮ, ಇದನ್ನೇ ಹೇಳಿರುವುದು. ಇದು ಒಂದು ಮಹಾವಾಕ್ಯ, ಪ್ರಜ್ಞಾನಂ ಬ್ರಹ್ಮ. ಈ ನಮ್ಮ ವೈಯಕ್ತಿಕ ಪ್ರಜ್ಞೆಯನ್ನು ವಿಶ್ವಾತ್ಮಕ ಪ್ರಜ್ಞೆಯೊಡನೆ ಏಕೀಕರಿಸುವುದೇ ಯೋಗ. ನಮ್ಮ ವೈಯಕ್ತಿಕ ಪ್ರಜ್ಞೆ ಏನಿದೆ ಅದನ್ನ ವಿಶ್ವಾತ್ಮಕ ಪ್ರಜ್ಞೆಯೊಡನೆ ಒಟ್ಟುಗೂಡಿಸೋದೇ ಯೋಗ ಆಗಿದೆ. ಇದು ಒಂದೊಂದೇ ಲೋಕಗಳ ಹಂತವನ್ನ ದಾಟುತ್ತಾ ಕಟ್ಟ ಕಡೆಗೆ ಆ ಏಕೈಕ ಚೈತನ್ಯದೊಡನೆ ಒಂದಾಗ್ಬೇಕು. ಯಾವಾಗ ಅದು ಒಂದಾಗುತ್ತೋ ಆವಾಗ ಅದಕ್ಕೆ ಸಂಪೂರ್ಣ ಸ್ವತಂತ್ರ ಅನ್ನೋದು ಸಿಕ್ಕತ್ತೆ. ನಾವೆಲ್ಲ ಇಲ್ಲಿ ಸ್ವತಂತ್ರರಲ್ಲ, ಇಲ್ಲೆಲ್ಲ ನಾವು ಬಂಧಿತರಾಗ್ಬಿಟ್ಟಿದ್ದೇವೆ. ಪ್ರಪಂಚ ಅನ್ನೋದು ನಮ್ಮನ್ನ ಬಂಧಿಸ್ಬಿಟ್ಟಿದೆ. ಯಾವಾಗ ನಾವು ಎಲ್ಲಿಂದ ಬಂದಿದೀವಿ ಆ ಸೋರ್ಸ್ ಆದಿಗೆ ಹೋದಾಗ ನಮ್ಮಲ್ಲಿ ಸ್ವತಂತ್ರ ಅನ್ನೋದು ಸಿಕ್ಕತ್ತೆ. ಅದನ್ನ ಅರಿಯೋದೇ ರಾಜಯೋಗ ಅಂತ ಹೇಳ್ತಾರೆ. ಇನ್ನ ಈ ರಾಜಯೋಗವನ್ನ ಅನುಸರಣೆ ಮಾಡೋರು ಯಾರು? ನಾವೆಲ್ಲ ಏನ್ ಮಾಡ್ತಿದೀವಿ? ನಾವೆಲ್ಲ ನಮ್ಮ ಹೊಟ್ಟೆಪಾಡಿಗೆ ನಮ್ಗೆ ಏನ್ ಬೇಕೋ, ನಮ್ ಕೈಲಿ ಏನ್ ಸಾಧ್ಯವೋ ಅದನ್ನ ಮಾಡ್ತೀವಿ. ಆದ್ರೆ ರಾಜಯೋಗವನ್ನ ಅನುಸರಣೆ ಮಾಡೋರು ಇದ್ದಾರೆ. ಅವ್ರು ಯಾರು ಅಂತಂದ್ರೆ ದೀಕ್ಷಾದಾತರು. ದೀಕ್ಷೆಯನ್ನ ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ 5ನೇ ದೀಕ್ಷೆಯನ್ನ ಯಾರು ಹೊಂದಿದ್ದಾರೆ, ಯಾರು ಜೀವನ್ಮುಕ್ತರಾಗಿದ್ದಾರೆ, ಅವರು ಈ ರಾಜಯೋಗವನ್ನ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿದೆ, ಪ್ರಜ್ಞೆ ಜಾಗ್ರತಲ್ಲಿದೆ, ಸ್ವಪ್ನದಲ್ಲಿದೆ, ಸುಷುಪ್ತಿಯಲ್ಲಿದೆ, ತುರಿಯಲ್ಲಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ತುರಿಯ ಸ್ತುತಿಗೆ ಹೋದಾಗ ಏನಾಗತ್ತೆ ಅಂದ್ರೆ, ಆತ್ಮನ್ ಎಕ್ಸಿಸ್ಟ್ಸ್ ಆಸ್ ಆತ್ಮನ್. ಆತ್ಮ ಈ ನಮ್ಮಲ್ಲೆಲ್ಲ ಆತ್ಮ ಇದೆ. ಆದ್ರೆ ಆತ್ಮ ನಮ್ಮ ಯಾವ ರೀತಿ ಎಕ್ಸಿಸ್ಟೆನ್ಸ್ ಅಂತಂದ್ರೆ, ನಮ್ಮ ಈ ದೈಹಿಕ ಶರೀರವೇ ಆತ್ಮ ಅಂತ ಹೇಳ್ತೀವಿ, ನಮ್ಮ ಭಾವನೆಗಳೇ ನಮ್ಮ ಆತ್ಮ ಅಂತ ಹೇಳ್ತೀವಿ, ನಮ್ಮ ಯೋಚನೆಗಳೇ ನಾವು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇದಲ್ಲ, ಆತ್ಮಿಕ್ ಪ್ಲೇನಿಗೆ ಹೋಗಿ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತೀವಿ ಅದು ಈ ಇಂಟೆಲೆಕ್ಟ್ಗೆ ಅದು ನಿಲ್ಕುವಂಥದ್ದು ಖಂಡಿತ ಅಲ್ಲ. ರಾಜಯೋಗ ಅಂತಂದ್ರೆ ಅದು ಧ್ಯಾನದ ರಾಜಮಾರ್ಗ. ಧ್ಯಾನ, ಇಲ್ಲಿ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಮೆಡಿಟೇಷನ್ಗೆ. ಧ್ಯಾನದ ರಾಜಮಾರ್ಗ, ರಾಯಲ್ ಪಾತ್ ಆಫ್ ಮೆಡಿಟೇಷನ್ ಈಸ್ ರಾಜಯೋಗ ಅಂತ ಹೇಳ್ತಾರೆ. ರಾಯಲ್ ಪಾತ್ ಆಫ್ ಮೆಡಿಟೇಷನ್ ಈಸ್ ರಾಜಯೋಗ. ಮಾನಸಿಕ ಶಕ್ತಿಯನ್ನ ಉಪಯೋಗಿಸಿ ಆತ್ಮನನ್ನ ಅರಿಯೋದು. ಎಲ್ಲದಕ್ಕೂ ನಮ್ಮ ಮನಸ್ಸೇ ಮುಖ್ಯ. ಆದ್ರಿಂದ ಈ ಮನಸ್ಸಿನ ಮುಖಾಂತರನೇ ನಾವು ಆತ್ಮನನ್ನ ಅರಿಬೇಕು. ಇದು ಸುಲಭ ಯಾವಾಗ ಆಗತ್ತೆ? ಎಲ್ಲವೂ ಕಷ್ಟ. ಇದು ಸುಲಭ ಯಾವಾಗ ಆಗತ್ತೆ? 4 ಹಂತ ಇದೆ ನಮ್ಗೆಲ್ಲ. ಬಾಲ್ಯದಲ್ಲಿ ನಾವ್ ಏನ್ ಮಾಡ್ತೀವಿ? ಆಟ ಆಡ್ಕೊಂಡು ಆರಾಮಾಗಿರ್ತೀವಿ. ಇನ್ನ ಯೌವನಕ್ಕೆ ಬರ್ತೀವಿ, ಬಾಲ್ಯ ಕಳಿತು, ಆಟ ಆಡಿದ್ದು. ಯೌವನಕ್ಕೆ ಬಂದಾಗ ನಮ್ಮ ಇಂದ್ರಿಯಗಳೇ ನಮ್ಮನ್ನ ಆಳೋದಕ್ಕೆ ಶುರು ಮಾಡುತ್ತೆ. ಇನ್ನ ಅದಾಯ್ತು, ಯೌವನ ಆಯ್ತು, ಆಮೇಲೆ ಏನಾಗತ್ತೆ? ಗೃಹಸ್ಥಾಶ್ರಮಕ್ಕೆ ಹೋಗ್ತೀವಿ. ಗೃಹಸ್ಥಾಶ್ರಮಕ್ಕೆ ಹೋದಾಗ ಏನಾಗತ್ತೆ? ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ. ನಮ್ಮ ಜವಾಬ್ದಾರಿ ನಮ್ಮನ್ನ ಹೆಚ್ಚು ಪ್ರಪಂಚದಲ್ಲಿ ಇರೋದಕ್ಕೆ ಹೌ ಟು ಮ್ಯಾನೇಜ್, ಹೌ ಟು ಬ್ಯಾಲೆನ್ಸ್, ಈ ರೀತಿ ನಮ್ಮ ಯೋಚನೆಗಳು ದಾಟಿ ಹರ್ಕೊಂತ ಹೋಗುತ್ತೆ. ಅವಾಗ್ಲೂ ಕೂಡ ನಾವು ಯೋಗ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಅದೇ ವಾನಪ್ರಸ್ಥ ಹಂತಕ್ಕೆ ನಾವು ಹೇರ್ದಾಗ ಬಹಳ ಸುಲಭ ಆಗತ್ತೆ. ಇವಾಗ ನಾವು ಒಂದು ಹಣ್ಣನ್ನ ತಿನ್ಬೇಕು ಅಂತಂದ್ರೆ ಅದು ಬಹಳ ಕಾಯಿ ಆಗಿದ್ದಾಗ, ಚಿಕ್ಕದಾಗಿದ್ದಾಗ ಏನಾಗುತ್ತೆ? ಕಹಿ ಒಗರು ಈ ರೀತಿ ಆಗತ್ತೆ. ಆದ್ರೆ ಅದೇ ಹಣ್ಣು ಪಕ್ವವಾಗಿ ಚೆನ್ನಾಗಿ ಮಾಗಿದ್ರೆ ಏನಾಗತ್ತೆ? ಅದರ ರುಚಿಯೇ ಬಹಳ ಹೆಚ್ಚು. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸೇರ್ಬೇಕಾಗಿರೋದು ಮಾನವಾತೀತನಾಗೋ ಹಂತ ಅಂತಂದ್ರೆ ರಾಜಯೋಗ ಅಂತಂದ್ರೆ ಪರಿಪಕ್ವತೆ. ಆ ಪರಿಪಕ್ವಗೊಳ್ಬೇಕು ಅಂತಂದ್ರೆ ಸುಲಭ ಮಾರ್ಗ ಅಂದ್ರೆ ನಮ್ದು ಎಲ್ಲಾ ಆಸೆ, ಪ್ರಾಪಂಚಿಕ ಆಸೆ, ನಾವ್ ಏನೆಲ್ಲ ಇಟ್ಕೊಂಡಿದೀವಿ ಅದೆಲ್ಲವೂ ಕೂಡ ಪಕ್ಕಕ್ಕೆ ಹೋದಾಗ ನಾವು ಈ ವಾನಪ್ರಸ್ಥ
ಅಂತಂದ್ರೆ ನಮ್ಮ ರಕ್ತ, ಬಿಸಿ ರಕ್ತ ಕುದೀತಾ ಇದೆಯಲ್ಲ, ಸಿಟ್ಟು ಕೋಪ ಎಲ್ಲ ತಾಡ್ತಾ ಇದೆಯಲ್ಲ, ಆ ಎಲ್ಲವೂ ಕೂಡ ಶಾಂತವಾಗಿ ಹೋಗುತ್ತೆ. ಏನಿದೆ ಅದನ್ನ ಹರಿಯುವಂತಹ ಒಂದು ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದಾಗ ಇದು ಸುಲಭ ಆಗತ್ತೆ. ಈ ಯೋಗವನ್ನ ಮಾಡೋದಕ್ಕೆ ಟೀಚರ್ ಬೇಕಂದ್ರೆ ಟೀಚರ್ ಒಂದು ಹಂತದ ತನಕನೂ ನಮ್ಗೆ ಬೇಕೇ ಬೇಕು. ವಿತೌಟ್ ಟೀಚರ್ ನಮ್ಗೆ ಮಾಡಕ್ ಆಗಲ್ಲ. ಆದ್ರೆ ಒಂದು ಹಂತ ಮೀರಿದ ಮೇಲೆ ಇದನ್ನ ನಮಗೆ ನಾವೇ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ಅನೇಕ ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪುಗಳನ್ನ ತಿದ್ದಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಲಿಕ್ಕೆ ಟೀಚರ್ ನಮ್ಗೆ ಬೇಕೇ ಬೇಕು. ಅದರ ಮೀರಿದ ಮೇಲೆ ನಾವೆಲ್ಲರೂ ಕೂಡ ನಮಗೆ ನಾವೇ ಮಾಡ್ಕೊಳ್ಬೇಕು. ಅದು ಹೇಗೆ ಅಂದ್ರೆ ನಮ್ಮ ಆಹಾರವನ್ನ ನಾವೇ ನಮ್ಮ ಕೈಯಾರ ತೆಗೆದು ಸೇವಿಸಿದಾಗ ಏನಾಗತ್ತೆ ಅಂದ್ರೆ ಅದು ಜೀರ್ಣ ಆಗಿ ಅದು ನಮ್ಮ ರಕ್ತದಲ್ಲಿ ಶಕ್ತಿಯನ್ನ ಕೊಟ್ಟು ನಮ್ಮನ್ನ ಕಾರ್ಯಚಟುವಟಿಕೆಯಲ್ಲಿ ತೊಡಗೋದಕ್ಕೆ ಅನುವು ಮಾಡ್ಕೊಳತ್ತೆ. ಆ ರೀತಿ ಮಾಡ್ಬೇಕು. ಅದು ಜೀರ್ಣವಾಗಿ ರಕ್ತಗತವಾಗ್ಬೇಕು. ಈ ಯೋಗ ಈಸ್ ಎ ಮ್ಯಾಟರ್ ಆಫ್ ಸ್ಪಿರಿಟ್, ನಾಟ್ ಆಫ್ ಇಂಟೆಲೆಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಯೋಗ ಅನ್ನೋದು ಇಂಟೆಲಿಜೆಂಟ್ ಮೇಧಾಶಕ್ತಿ ಉಪಯೋಗಿಸಿ ಮಾಡುವಂಥದ್ದಲ್ಲ. ಇದು ಸಂಬಂಧಪಟ್ಟಿರೋದು ಕೇವಲ ಚೈತನ್ಯಕ್ಕೆ ಮಾತ್ರ. ಆ ಚೈತನ್ಯವನ್ನ ಹರಿಯುವಂತಹ ಹಂತಕ್ಕೆ ಹೋದಾಗ ಮಾತ್ರ ನಮ್ಗೆ ಯೋಗ ಅನ್ನೋದು ಸಿದ್ಧಿಸುತ್ತೆ. ಈ ಯೋಗ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ರಲ್ಲಿ ಇರ್ಬೇಕು? ಈ ಅಜ್ಞಾನವೆಂಬ ಅಂಧಕಾರದಿಂದ ಸತ್ಯವೆಂಬ ಬೆಳಕಿನ ಕಡೆಗೆ ನಾವು ಸಾಗಬೇಕು. ಮಾನವ ಯಾಕೆ ಅಂತಂದ್ರೆ ಮಾನವ ಅಮರನಾದ ಆತ್ಮನು. ಆಂತರ್ಯದ ನಿತ್ಯತ್ವದ ಅಂದ್ರೆ ಎಟರ್ನಿಟಿ ಕಡೆಗೆ ಸಾಗುವುದೇ ರಾಜಯೋಗದ ವಿಜ್ಞಾನ ಅಂತ ಹೇಳ್ತಾರೆ. ಸೈನ್ಸ್, ಇಟ್ಸ್ ಅ ಸೈನ್ಸ್. ಇದೊಂದು ವಿಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅಜ್ಞಾನದಿಂದ ನಾವು ಸತ್ಯದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ಮಾನವನ ಆತ್ಮ ಅಮರ. ಆ ಆಂತರ್ಯದಲ್ಲಿ ಮಾತ್ರ ಆ ಎಟರ್ನಿಟಿ, ನಿತ್ಯತ್ವ ಅನ್ನೋದು ಆಂತರ್ಯದಲ್ಲಿ ಮಾತ್ರ ಇದೆ. ಅದರ ಕಡೆಗೆ ಸಾಗೋದೆ ರಾಜಯೋಗದ ವಿಜ್ಞಾನ. ನಮ್ಮ ಮನಸ್ಸು, ನಮ್ಮ ಹೃದಯ ಮತ್ತೆ ನಮ್ಮ ಸ್ಥೂಲ ದೇಹಗಳ ಅತ್ಯುನ್ನತ ಗುಣಗಳು ಯಾವುದು ಅಂತಂದ್ರೆ ಸದ್ಗುಣಗಳು. ಈ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಭಗವಂತನನ್ನು ಅನುಸಂಧಾನ ಮಾಡುವ ರಾಜವಿಜ್ಞಾನವೇ ರಾಜಯೋಗ ಅಂತ ಹೇಳಿ ಕರೀತಾರೆ. ಅಂದ್ರೆ ಭಗವಂತನನ್ನ ಅನುಸಂಧಾನ ಮಾಡೋ ರಾಜವಿಜ್ಞಾನವೇ ರಾಜಯೋಗ. ಥಿಯಾಸಫಿ ಏನ್ ಹೇಳತ್ತೆ? ಥಿಯಾಸಫಿ ಇಸ್ ಎ ಫಿಲಾಸಫಿ, ಇಟ್ಸ್ ಎ ರಿಲಿಜಿಯನ್, ಇಟ್ಸ್ ಎ ಸೈನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಥಿಯಾಸಫಿ ತತ್ವಜ್ಞಾನವೂ ಹೌದು, ಮತಧರ್ಮವೂ ಹೌದು, ವಿಜ್ಞಾನವೂ ಕೂಡ ಹೌದು. ಯಾಕಂದ್ರೆ ಥಿಯಾಸಫಿನ ಎಲ್ಲೂ ದಿಸ್ ಇಸ್ ಇಟ್ ಅಂತ ಎಲ್ಲೂ ಎಕ್ಸ್ಪ್ಲೈನ್ ಮಾಡಿಲ್ಲ. ಆದ್ರೆ ಥಿಯಾಸಫಿ ಇದು ಎಲ್ಲವನ್ನೂ ಕೂಡ ಒಳಗೊಂಡಿದೆ. ಈ ವಿಜ್ಞಾನವನ್ನ ಹರಿಯೋದನ್ನೇ ಈ ರಾಜಯೋಗ ಅಂತ ಹೇಳ್ತಾರೆ. ಈ ರಾಜಯೋಗವನ್ನ ಶಾಸ್ತ್ರೀಯ ಯೋಗ ಅಂತ ಕೂಡ ಕರೀತಾರೆ. ಇವಾಗ ನಾವು ಒಂದು ಸಂಗೀತ ಕಲ್ತ್ರೆ ಇವರು ಸುಮ್ಮನೆ ಸಂಗೀತ ಹಾಡ್ತಾರ ಅಥವಾ ಶಾಸ್ತ್ರೀಯ ಸಂಗೀತ ಕಲ್ತಿದಾರ ಅಂತ ನಾವು ಹೇಳ್ತೀವಿ. ಒಂದು ನಾಟ್ಯ ಅಂದ್ರೆ ಶಾಸ್ತ್ರೀಯವಾಗಿ ನಾಟ್ಯವನ್ನ ಕಲ್ತಿದಾರ ಅಥವಾ ಸುಮ್ಮನೆ ನೃತ್ಯವನ್ನ ಮಾಡ್ತಾ ಇದ್ದಾರ ಅಂತ. ಇದು ಕೂಡ ಹಾಗೇನೆ. ಯೋಗ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋದೇ ಯೋಗ ಯಾವುದು ಅಂತಂದ್ರೆ ಅದು ಮಾತ್ರ ರಾಜಯೋಗ. ರಾಜಯೋಗವನ್ನ ಮಾತ್ರ ಶಾಸ್ತ್ರೀಯ ಯೋಗ ಅಂತ ಹೇಳಿ ಕರೀತಾರೆ. ಈ ಯೋಗ ಅಷ್ಟು ಸುಲಭನಾ? ಇದಕ್ಕೆ ಯಾವುದು ಅಡೆತಡೆ ಅನ್ನೋದು ಇಲ್ವಾ ಅಂದ್ರೆ ಖಂಡಿತ ಇದೆ. ಇದನ್ನ ಪತಂಜಲಿಯವರು ಅವರ ಯೋಗ ಸೂತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ. ಪತಂಜಲಿಯವರು 5 ಅಡೆತಡೆನ ಹೇಳ್ತಾರೆ. ಇದನ್ನ ಕ್ಲೇಶ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ ಅಂತ ಹೇಳಿ ಕರೀತಾರೆ. ಕ್ಲೇಶ ಅಂತಂದ್ರೆ ದುಃಖ. ಬುದ್ಧ ಕೂಡ ಹೇಳಿರೋದು ಯಾವುದು? ದುಃಖ ಅನ್ನೋದು ಇದೆ, ಯಾತನೆ ಇದೆ, ನೋವಿದೆ, ಹತಾಶೆ ಇದೆ. ಎಲ್ಲ ಇದಕ್ಕೊಂದು ಕಾರಣ ಇದೆಯಾ? ಖಂಡಿತ ಇದೆ. ಇದನ್ನ ನಾವು ವಿಶ್ಲೇಷಣೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇದರಿಂದ ಪಾರಾಗ್ಬೋದಾ? ಖಂಡಿತ ಪಾರಾಗ್ಬೋದು. ಇದಕ್ಕೆ ಮಾರ್ಗ ಇದೆಯಾ? ಖಂಡಿತ ಇದೆ. ಬುದ್ಧರು ಹೇಳಿರೋದು ಅದೇ, ಪತಂಜಲಿ ಅವ್ರು ಹೇಳಿರೋದು ಕೂಡ ಅದೇ. ತಾಯಿ ಬೇರು ಯಾವುದು? ಅವಿದ್ಯೆ. ಮೊಟ್ಟ ಮೊದಲು ನಮ್ಗೆಲ್ಲರಿಗೂ ಇರೋದು ಅವಿದ್ಯೆನೆ. ಅವಿದ್ಯೆಯಿಂದನೇ ನಾವು ಈ ರೀತಿ ವರ್ತಿಸ್ತಾ ಇರೋದು. ಈ ಅವಿದ್ಯೆ ಅನ್ನೋದು ಹೊರ್ಟೋಗ್ಬಿಟ್ರೆ ನಮಗೆ ಅರಿವು ಅನ್ನೋದು ಉಂಟಾಗತ್ತೆ. ಅರಿವಿನ ಅಭಾವವೇ ಅವಿದ್ಯೆ. ಇದನ್ನ ನಾವು ಭ್ರಮೆ ಅಂತ ಕೂಡ ನಾವು ಹೇಳಿ ಕರಿತೀವಿ. ನಾವೆಲ್ಲ ಭ್ರಮೆಯನ್ನು ಹೊಂದಿ ಈ ಭ್ರಮಾಲೋಕದಲ್ಲೇ ನಾವೆಲ್ಲ ಇದ್ದೀವಿ. ಈ ಪ್ರಪಂಚವೇ ಒಂದು ನಾಟಕ ರಂಗ. ಅದರಲ್ಲಿ ಮನುಷ್ಯರಾದ ನಾವು ನಾಟಕ ಆಡ್ತಾ ಇದ್ದೀವಿ ಅಂತಂದ್ರೆ ಇನ್ನ ಯಾವ ಮಟ್ಟದ ಭ್ರಮೆ ನಮ್ಮನ್ನ ಆವರಿಸಿದೆ ಅನ್ನೋದನ್ನ ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು. ಇನ್ನ ಅಸ್ಮಿತ ಅಂದ್ರೆ ಏನು? ಅಹಂಕಾರ, ನಾನು,
ಈ ಅಹಂಕಾರ ನಾನು ಅನ್ನೋದು ಕೆಳಗಡೆ ಮಟ್ಟದ್ದು. ಅಂದ್ರೆ ಶುದ್ಧವಾದ ಪ್ರಜ್ಞೆಯು ತಾನು ಅಭಿವ್ಯಕ್ತವಾಗುತ್ತಿರುವ ಕೋಶದೊಡನೆ ತನ್ನನ್ನು ತಾನು ಏಕೀಕರಿಸ್ಕೊಳ್ಳೋದನ್ನೇ ಅಸ್ಮಿತಾ ಅಂತ ಹೇಳ್ತಾರೆ. ಶುದ್ಧ ಪ್ರಜ್ಞೆ ಅಂತಂದ್ರೆ ಆತ್ಮಲೋಕದ ಪ್ರಜ್ಞೆ, ಅದು ಒರಿಜಿನಲ್ ಪ್ರಜ್ಞೆ. ವಿಶ್ವಾತ್ಮಕ ಪ್ರಜ್ಞೆ ಏನಿದೆ, ಈ ಪ್ರಜ್ಞೆ ಏನಿದೆ, ಎರಡೂ ಕೂಡ ಒಂದೇ. ಈ ಪ್ರಜ್ಞೆ ಯಾವ ಕೋಶದಲ್ಲಿ ಕೆಲಸ ಮಾಡ್ತಾ ಇದೆ? ಇವಾಗ ನಾವು ಸ್ಥೂಲ ಲೋಕದಲ್ಲಿ ಇದೀವಿ, ಅದು ಸ್ಥೂಲ ಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ನಾನೇನಾದ್ರೂ ಭಾವನೆಗಳಿಗೆ ಈಡಾಗಿದ್ರೆ ನನ್ನ ಪ್ರಜ್ಞೆ ಭಾವನೆಯಲ್ಲಿದೆ. ನನ್ನ ಮನಸ್ಸು ಯೋಚಿಸ್ತಾ ಇದ್ರೆ ಅದು ಮನೋಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಇದೇ ನಾನು, ಇದೇ ನಾನು ಅಂತ ಹೇಳ್ತಾ ಇದೆಯಲ್ಲ, ಇದನ್ನ ಅಸ್ಮಿತಾ ಅಂತ ಹೇಳಿ ಕರೀತಾರೆ. ಇದೇ ಅಹಂಕಾರ, ಇದೇ ನಾನು ಅಂತ ಹೇಳಿ ನಾನು ತಿಳ್ಕೊಂಡ್ ಬಿಡ್ತೇನಲ್ಲ, ಇದು ಈ ಅಹಂಕಾರ ಅನ್ನೋದು ಹೊಟ್ಟೋಗ್ಬಿಡ್ಬೇಕು. ಕೆಳಗಡೆ ಬರ್ತಾ ಬರ್ತಾ ಇದೇ ನಾನು, ಇದೇ ನಾನು, ಇದೇ ನಾನು, ಕೆಳಗಡೆ ಕೋಶಗಳೇ ನಾನು ಅಂತ ಹೇಳಿ ಅನ್ಕೊಳ್ತೀವಿ. ಆದ್ರೆ ನಾವು ಮೇಲ್ಗಡೆ ಏರ್ತಾ ಏರ್ತಾ ಊರ್ಧ್ವಲೋಕಕ್ಕೆ ಹೋದಾಗ ಯಾವ್ದಾಗತ್ತೆ? ಆತ್ಮಲೋಕಕ್ಕೆ ಹೋಗಿ ನಾವು ಸೇರ್ತೀವಿ. ಈ ಪರ್ಸನಾಲಿಟಿ ನಮ್ದಲ್ಲ, ಹೈಯರ್ ಟ್ರಯಾಡಿಗೆ ನಾವು ಹೋಗ್ಬೇಕಾಗಿದೆ. ಇನ್ನ ರಾಗ ದ್ವೇಷ, ನಾವೆಲ್ಲ ಜೀವನ ಸಾಗಿಸ್ತಾ ಇರೋದೇ ರಾಗ ಮತ್ತೆ ದ್ವೇಷದಿಂದ. ಯಾವ್ದು ನಮ್ಗೆ ಇಷ್ಟ ಆಗತ್ತೆ, ಯಾವ್ದಕ್ಕೆ ನಾವು ಆಕರ್ಷಣೆಗೊಳ್ತೀವಿ, ಅದ್ರ ಕಡೆಗೆ ನಾವು ಹೊಟ್ಟೋಗ್ತೀವಿ. ಯಾಕಂದ್ರೆ ನಮ್ಗದು ಸುಖ ಕೊಡ್ತಾ ಇದೆ, ಅದು ನಮ್ಗೆ ಸಂತೋಷವನ್ನ ಉಂಟು ಮಾಡ್ತಾ ಇದೆ, ನಂಗದು ಇಷ್ಟ, ನನಗದು ಬೇಕು, ಅದನ್ನ ಪೊಸೆಸ್ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾವುದು ದ್ವೇಷ? ಯಾವ್ದೋ ನಾವು ಟ್ರೈ ಮಾಡ್ತೀವಿ, ಅದು ನಮಗೆ ಸಿಕ್ಕಲ್ಲ, ವಿಕರ್ಷಣೆ, ನೋಡಿದ ತಕ್ಷಣ ಇದು ಬೇಡಪ್ಪ, ಅಯ್ಯೋ ಇದೊಂದು ಅನಿಷ್ಟ ಅಂತ. ಇದರ ಪರಿಣಾಮವಾಗಿ ನಾವು ಏನನ್ನ ಅನುಭವಿಸ್ತೀವಿ ಅಂದ್ರೆ ನೋವನ್ನ, ದುಃಖವನ್ನ ನಾವು ಅನುಭವಿಸ್ತೀವಿ. ಇದು ನಮ್ಗೆ ಬೇಕಾ? ದ್ವೇಷ ಮಾಡ್ಬೇಕಾ? ಇದರಿಂದ ನಾವು ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯನಾ ಅಂದ್ರೆ ಖಂಡಿತ ಇಲ್ಲ. ಇನ್ನ ಅಭಿನಿವೇಶ. ಅಭಿನಿವೇಶ ಅಂದ್ರೆ ಜೀವನಕ್ಕೆ ಅಂಟಿಕೊಳ್ಳೋದು, ಸಾವಿಗೆ ಎದುರೋದು, ಜೀವಿಸಬೇಕೆಂಬ ಆಸೆ. ಇದು ವಿದ್ವಾಂಸರನ್ನು ಸಹ ಬಿಟ್ಟಿಲ್ಲ. ಇದನ್ನ ಬುಡ ಸಮೇತ ಕಿತ್ತಾಕ್ಬೇಕು. ಬುಡ ಇದ್ದರೆ ಒಂದು ಸಣ್ಣ ಬೇರಿದ್ರೂ ಕೂಡ ಅದು ಹೆಚ್ಚಾಗಿ ಬೆಳ್ಕೊಂಡ್ಬಿಡುತ್ತೆ. ನಾನ್ ಬದುಕಿರ್ಬೇಕು. ಇನ್ನ ವಯಸ್ಸಾಗ್ತಾ ಆಗ್ತಾ ಆ ಸಾವಿನ ಭಯ ಹೆಚ್ಚಾಗಿ ಕಾಡುತ್ತೆ. ಅಯ್ಯೋ ಇದೆಲ್ಲ ಬಿಟ್ಟು ಹೋಗ್ಬೇಕಾ, ಇದನ್ನು ಬಿಟ್ಟು ಹೋಗ್ಬೇಕಾ, ಅಯ್ಯೋ ಇದನ್ನ ನಾನು ಸಂಪಾದನೆ ಮಾಡಿದೆ, ಇದು ನಂದು, ಎಲ್ಲವೂ ನಂದು, ಎಲ್ಲವೂ ನನಗೆ ಬೇಕು, ಎಲ್ಲದರಲ್ಲೂ ನನ್ನನ್ನ ನಾನು ಕಾಣ್ತಾ ಇದ್ದೀನಿ. ವಿ ಆರ್ ಐಡೆಂಟಿಫೈಯಿಂಗ್ ಅವರ್ ಸೆಲ್ಸ್ ವಿತ್ ಒಳ್ಳಿ ಥಿಂಗ್ಸ್, ಐಟಮ್ಸ್, ಇದ್ರ ಜೊತೆ ಇದೀವಿ. ಇನ್ನ ಈ ಜೀವನಕ್ಕೆ ಈ ಶರೀರವೇ ನಂದು, ಈ ಶರೀರವನ್ನ ನಾನು ಬಿಟ್ಟು ಹೋಗ್ಬೇಕಾ? ಹೇಳುತ್ತೆ ಥಿಯಾಸಫಿ. ನಾವೆಲ್ಲ ಆತ್ಮರು, ನಾವು ಧರಿಸ್ಕೊಳ್ತಾ ಇರೋ ಈ ಒಂದು ಶರೀರ ಏನಿದೆ ಅದು ಬಟ್ಟೆ ತರ, ಇದನ್ನ ಬಿಡ್ತೀವಿ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಬಟ್ಟೆಯನ್ನು ತೊಡ್ತೀವಿ ಅಂತ ಅಂದ್ಬಿಟ್ಟು. ಆದ್ರೆ ನಾವು ಆ ರೀತಿ ಅಂದ್ಕೊಂಡಿಲ್ಲ. ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಾ, ಇದೇ ನಾನು ಅಂತ ಹೇಳಿ ಇದಕ್ಕೆ ಅಂಟ್ಕೊಂಡ್ಬಿಟ್ಟಿದೀವಿ. ಇದು ಎಲ್ಲವೂ ಕೂಡ ಕ್ಲೇಶ, ಇವೆಲ್ಲವೂ ಕೂಡ ನಮ್ಮನ್ನ ದುಃಖಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ದುಃಖದ ಜಾಗದಲ್ಲಿ ನಾವ್ ಏನ್ ಇಡಬೇಕು ಅಂತಂದ್ರೆ ಸಹಜತೆ, ಪ್ರಶಾಂತತೆ, ಶಾಂತಿ, ಸಂತೃಪ್ತಿ, ಕಾಮ್, ಸೆರೆನಿಟಿ, ಪೀಸ್ ಇರ್ಬೇಕು. ಆವಾಗ ಶಕ್ತಿ ಅನ್ನೋದು ಸಂಚಯ ಆಗತ್ತೆ, ಸಹನೆ ಅನ್ನೋದು ತನಗ್ ತಾನೇ ಬರುತ್ತೆ. ಅಂಗೀಕಾರವನ್ನ ನಾವು ಮಾಡ್ಕೊಳ್ಳುವಂತ ಒಂದು ದೃಢ ನಿರ್ಧಾರವನ್ನ ಕೂಡ ನಾವು ತೆಗೆದುಕೊಳ್ತೀವಿ. ಅಂದ್ರೆ ಅಕ್ಸೆಪ್ಟೆನ್ಸ್, ಸಹಕಾರ ಮನೋಭಾವ ಅನ್ನೋದು ಬರುತ್ತೆ, ಕೋಆಪರೇಷನ್ ಅನ್ನೋದು ಬರುತ್ತೆ. ಎಲ್ಲಿ ತನಕ ನಾನು ಬೇರೆ ಅದು ಬೇರೆ ಅನ್ನೋದು ಇರುತ್ತೋ ಅಲ್ಲಿ ತನಕ ನಾವು ಸಹಕರಿಸಿ ಕೆಲಸವನ್ನ ಮಾಡೋದಿಲ್ಲ. ಸಹಕರಿಸಿ ಕೆಲಸ ಮಾಡುವಂತಹ ಒಂದು ಮನೋಭಾವ ಅನ್ನೋದು ಬರಬೇಕು. ಯಾವಾಗ ತಾಯಿ ಬೇರಾದ ಅವಿದ್ಯೆಯಿಂದ ಬಿಡುಗಡೆ ನಾವು ಹೊಂದುತ್ತೀವೋ ಅವಾಗ ವಿವೇಕ ಖ್ಯಾತಿ ಅನ್ನೋದು ಒಂದು ಬರುತ್ತೆ. ಆ ವಿವೇಕ ಖ್ಯಾತಿ ಅಂದ್ರೆ ಏನು ಅಂತಂದ್ರೆ ಆತ್ಮ ಅನಾತ್ಮಗಳ ನಡುವೆ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಈ ಆತ್ಮನೇ ಬೇರೆ, ಅನಾತ್ಮನೇ ಬೇರೆ ಅನ್ನೋದು ವ್ಯತ್ಯಾಸವನ್ನ ಅರ್ಥಕೊಂಡಾಗ ಇದೇ ಸತ್ಯದ ಅರಿವು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ಮಾಡ್ಬೇಕಾಗಿರೋ ಸಾಧನೆ ಯಾವುದು ಅಂದ್ರೆ ಇದೇ ಆತ್ಮ ಮತ್ತು ಅನಾತ್ಮಗಳ ನಡುವಿನ ವ್ಯತ್ಯಾಸವನ್ನ ಅರಿಯೋದು. ಇದು ತತ್ಕ್ಷಣ ಬರುತ್ತಾ ಅಂದ್ರೆ ಖಂಡಿತ ಇಲ್ಲ. ಇದಕ್ಕೆ 7 ಘಟ್ಟಗಳನ್ನ ಹತ್ತಿ ಹೋಗ್ಬೇಕು. ಅದರ ನಂತರ ಅದು ನಮ್ಗೆ ಸಿಕ್ಕತ್ತೆ. ಅದು ಯಾವ್ದ್ರಲ್ಲಿ ಅಂದ್ರೆ 8ನೇ ಘಟ್ಟದಲ್ಲಿ. ತಿರುಪತಿಗೆ ಹೋಗ್ಬೇಕಾದ್ರೂ ಕೂಡ ನಾವು 7 ಬೆಟ್ಟವನ್ನ ಹತ್ತಿ ಹೋಗ್ತೀವಿ ತಾನೆ. ಈ 7 ಬೆಟ್ಟ ಅಥವಾ ಘಟ್ಟ ಯಾವುದು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ಇಲ್ಲಿಗೆ ಹೋದಾಗ ಮೆಡಿಟೇಷನ್ ಇಸ್ ಅ ರಾಯಲ್ ಪಾತ್ ಆಫ್ ಮೆಡಿಟೇಷನ್ ಇಸ್ ರಾಜಯೋಗ. ಆ ಧ್ಯಾನಕ್ಕೆ ಹೋದಾಗ ನಂತರ ಸಮಾಧಿಗೆ ಹೋಗ್ತೀವಿ. ಅಲ್ಲಿ ಮಾತ್ರ ನಮ್ಗೆ ಇದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಅಲ್ಲಿಂದ ಪ್ರಾರಂಭ ಆಗತ್ತೆ, ಅಲ್ಲಿ ತನಕ ಇದು ಪ್ರಾರಂಭ ಆಗೋದಿಲ್ಲ. ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ. ಅಲ್ಲಿ ಹೋದಾಗ ಮಾತ್ರ ನಾವೇನಾದ್ರೂ ಸಾಧಿಸೋದಕ್ಕೆ, ನಮ್ಗೇನಾದ್ರೂ ಸಿದ್ಧಿಸೋದಕ್ಕೆ ಸಾಧ್ಯ. ಅಲ್ಲಿ ತನಕ ನಾವ್ ಏನ್ ಮಾಡಿದ್ರು ಏನು ಕೂಡ ಪ್ರಯೋಜನ ಆಗೋದಿಲ್ಲ.
ಆಕ್ಚುಲಿ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಈ ಜನ್ಮದಲ್ಲಿ ನಾವು ರಾಜಯೋಗನ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಗೆ ಸಿಕ್ಕತ್ತೆ ಅನ್ನೋದು ಖಂಡಿತ ಸುಳ್ಳು. ಈ ಜನ್ಮದಲ್ಲಿ ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನವನ್ನ ನಾವು ಮಾಡ್ಬೋದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಯಮ ಮತ್ತು ನಿಯಮವನ್ನ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಪಾಲಿಸ್ಬೇಕು. ಯಮ ಅಂದ್ರೆ ಯಾವುದು? ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಅಹಿಂಸೆಯಲ್ಲಿ ನಾವು ನೆಲೆ ನಿಂತಾಗ ವೈರತ್ವ ಅನ್ನೋದಿರುತ್ತಾ? ಪ್ರತ್ಯೇಕತಾ ಮನೋಭಾವ ಅನ್ನೋದಿರುತ್ತಾ? ಯಾರಿಗಾದ್ರೂ ನಾವು ಹಿಂಸೆ ಮಾಡ್ತೀವ? ಯಾಕಂದ್ರೆ ಒಂದು ಸಣ್ಣ ಪಶುವಲ್ಲಾಗ್ಲಿ ಪ್ರಾಣಿಯಲ್ಲಾಗ್ಲಿ ಹಿಂಸೆ ಅನ್ನೋದನ್ನ ನಾವು ಮಾಡಬಾರ್ದು. ಮಾಂಸನ್ನ ನಾವು ತಿನ್ಬಾರ್ದು. ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ರು. ಅವರ ವ್ರತನೇ ಅಹಿಂಸಾ ವ್ರತ. ರಾಧಾಬರ್ಣಿಯರು ಕಡಕಡೆಯಲ್ಲಿ ಒಂದಷ್ಟು ವರ್ಷಗಳು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟು ನಮ್ಗೆ ಭಾಷಣವನ್ನ ಮಾಡ್ತಾ ಇದ್ರು. ಇನ್ನ ಸತ್ಯ ಅಂತಂದ್ರೆ ಏನು? ಯಾವುದೇ ಉತ್ಪ್ರೇಕ್ಷೆ ಇರಬಾರ್ದು, ದ್ವಂದ್ವಾರ್ಥ ಬರೋ ರೀತಿ ಮಾತು ಕೂಡ ಆಡಬಾರ್ದು, ನಟನೆಯನ್ನ ಮಾಡಬಾರ್ದು, ನಾನ್ ಅಲ್ದೇ ಇರೋ ರೀತಿ ನಮ್ಮನ್ನ ನಾವು ತೋರಿಸ್ಕೊಳ್ಬಾರ್ದು. ಯಾವಾಗ್ಲೂ ಸತ್ಯ ಏನಿದೆ ಅದೇ ನಾವು ಅನ್ನೋದ್ ರೀತಿ ನಾವು ವರ್ತಿಸ್ಬೇಕು. ಇನ್ನ ಆಸ್ತೇಯ ಅಂದ್ರೆ ಕಳ್ಳತನ ಮಾಡಬಾರ್ದು, ಸದಾಕಾಲ ಪ್ರಾಮಾಣಿಕತೆಯಿಂದ ಇರಬೇಕು. ಕಳ್ಳತನ ಅಂತಂದ್ರೆ ಏನು? ಲಂಚ ತಗೊಳ್ಳೋದು ಕೂಡ ಕಳ್ಳತನ, ದುರುಪಯೋಗ ಅದು ಕೂಡ ಕಳ್ಳತನ. ಇನ್ನೊಬ್ರು ಕೆಲಸ ಮಾಡ್ತಾರೆ, ನನ್ನ ಹೆಸರು ನಾನು ಹಾಕೊಳ್ತೀನಿ, ಅದು ಕೂಡ ಕಳ್ಳತನ. ಇದು ಯಾವುದು ಕೂಡ ನಾವು ಮಾಡಬಾರ್ದು. ತನ್ನದ ಯಾವುದು ವಸ್ತು ಅಲ್ಲ ಅದನ್ನ ನಾವು ಬಯಸಬಾರದು. ಆತ್ಮ ಸಂಯಮದಲ್ಲಿ ಇರಬೇಕು. ಇನ್ನ ಬ್ರಹ್ಮಚರ್ಯದಲ್ಲಿ ವೀರ್ಯದ ಲಾಭ ಆಗುತ್ತೆ. ವಿವಾಹದ ಚೌಕಟ್ಟಿನ ಆಚೆ ಕಡೆಗೆ ಅವರು ಯಾವುದೇ ಮಾಡಬಾರದ ಕೆಲಸವನ್ನ ಅವರು ಮಾಡಬಾರ್ದು. ಇನ್ನ ಅಪರಿಗ್ರಹದಲ್ಲಿ ನಾವೇನಾದ್ರೂ ನಾವು ನೆಲೆ ನಿಂತಾಗ ಈ ಜನ್ಮ ಏಕೆ, ಎಲ್ಲಿಂದ ಬಂದ್ವಿ, ಇದು ಎಲ್ಲವೂ ಕೂಡ ನಮ್ಗೆ ಗೊತ್ತಾಗ್ಬಿಡತ್ತೆ. ಅಪರಿಗ್ರಹದಲ್ಲಿ ಇದ್ದಾಗ ನಮ್ಗೆ ಯಾವುದೇ ಸ್ವಾಮಿತ್ವದ ಭಾವ ಅನ್ನೋದು ಇಲ್ಲಿ ಇರೋದಿಲ್ಲ. ನಾವ್ ಏನೇ ಮಾಡಿದ್ರು ಕೂಡ ಅದು ಹೆಂಗೆ ಅಂತಂದ್ರೆ, ಒಂದು ಲೋಟ ಇದೆ, ಲೋಟದ ಬರ್ತಿ ನೀರಿದೆ, ನಾವ್ ಏನ್ ಹಾಕಿದ್ರು ಏನಾಗತ್ತೆ? ಅದು ಹೊರಗಡೆಗೆ ಹರ್ಕೊಂಡು ಹೋಗುತ್ತೆ. ಲೋಟದಲ್ಲಿ ತೂತಾ ಇದ್ರೆ ಏನಾಗತ್ತೆ? ಅದೇ ಕೆಳಗಡೆಗೆ ಹೋಗುತ್ತೆ. ಆ ರೀತಿ ಆಗ್ಬಾರ್ದು. ನಾನು ಅನ್ನೋದು ಬಿಟ್ಟಾಗ ಮಾತ್ರ ನಾವು ಈ ಒಡೆತನದ ಭಾವ ಇಲ್ಲದೆ ಎಲ್ಲರ ಜೊತೆ ಹಂಚ್ಕೊಂಡು ಎಲ್ಲರೂ ಒಂದು ಅನ್ನೋ ಒಂದು ನಿಯಮದಂತೆ ನಾವು ಬದುಕ್ತೀವಿ. ಎಲ್ಲರಲ್ಲೂ ನಮ್ಮನ್ನ ನಾವು ಕಾಣ್ಕೊಳ್ಳೋದಕ್ಕೆ ಸಾಧ್ಯ. ಇದು ಜಾತಿ, ದೇಶ, ಕಾಲ, ಸಮಯ ಇದು ಯಾವುದಕ್ಕೂ ಕೂಡ ಒಳಪಟ್ಟಿಲ್ಲ. ಎಲ್ಲಾ ಕಾಲಕ್ಕೂ ಕೂಡ ಇದು ಅನ್ವಯ ಆಗತ್ತೆ. ಇದು ಯಮ. ಇನ್ನ ನಿಯಮ ಅಂತಂದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ ಪರಿಶುದ್ಧತೆ, ಶುಚಿತ್ವ. ಇವತ್ತಿನ ದಿನ ಏನ್ ಹೇಳ್ತಾ ಇದ್ದಾರೆ ಮೋದಿ ಕೂಡ ಸೇಮ್ ಥಿಂಗ್. HP ಬ್ಲಾವಟ್ಸ್ಕಿ ತಮ್ಮ ಸುವರ್ಣ ಸೋಪಾನದಲ್ಲಿ ಏನ್ ಹೇಳಿದ್ರು? ಸೇಮ್ ಥಿಂಗ್, ಶುಚಿಯಾದ ಜೀವಿತ. ಇವಾಗ ನಾವು ಒಂದು ಕೆಲಸ ಇಲ್ಲಿ ಮಾಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲು ನಾವು ಜಾಗವನ್ನ ಶುಚಿ ಮಾಡ್ತೀವಿ. ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಫಸ್ಟ್ ನೆಲನ ಕ್ಲೀನ್ ಮಾಡ್ಕೊಳ್ತೀವಿ, ಆಮೇಲೆ ಅಷ್ಟೇ ತಾನೇ ನಾವು ಮಾಡ್ತೀವಿ. ಇನ್ನ ನಾವು ರಾಜಯೋಗಕ್ಕೆ ಹೋಗ್ಬೇಕು ಅಂದ್ರೆ ನಮ್ ಜೀವನ ಯಾವ ಮಟ್ಟದ ಶುಚಿತ್ವ ಇರಬೇಕು ನಮ್ ಜೀವನದಲ್ಲಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈ ಶುಚಿಗೆ ಹೆಚ್ಚು ಒತ್ತನ್ನ ಅವರು ಕೊಡ್ತಾರೆ. ಇನ್ನ ಶೌಚ ಆದ್ಮೇಲೆ ಸಂತೋಷ ಯಾವಾಗ ಇರುತ್ತೆ? ನಾವು ಏಕಾಗ್ರವಾಗಿ ನಾವು ಏನೇ ಮಾಡಿದ್ರು ಕೂಡ ಸಂತೋಷವಾಗಿ ಖುಷಿಯಿಂದ ನಾವು ಮಾಡ್ತೀವಿ. ಅಂದ್ರೆ ಕಂಟೆಂಟ್ಮೆಂಟ್ ಅಂತ ಕೂಡ ಹೇಳ್ತಾರೆ. ಕಂಟೆಂಟ್ಮೆಂಟೇ ನಾವು ಈ ಜೀವನದಲ್ಲಿ ಅನುಸಾರ ಮಾಡ್ಬೇಕಾಗಿದೆ. ತಪಸ್ಸು ಅಂತಂದ್ರೆ ಯಾವುದು? ಏನೆಲ್ಲ ಇದೆ ನಮ್ಮ ಪರ್ಸನಾಲಿಟಿ ಅದನ್ನ ಸುಡಬೇಕಾಗಿದೆ. ಪರ್ಸನಾಲಿಟಿ ಸುಟ್ಟಾಗ ಮಾತ್ರ ಉನ್ನತ ಮನಸ್ಸು, ಬುದ್ಧಿಲೋಕ ಮತ್ತೆ ಆತ್ಮಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಅರೂಪ ಮನೋಲೋಕದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನ ಸ್ವಾಧ್ಯಾಯ, ನಮ್ಮ ಬಗ್ಗೆ ನಮಗೆ ಜ್ಞಾನ ಅನ್ನೋದು ಇರಬೇಕು. ಸೆಲ್ಫ್ ನಾಲೆಡ್ಜ್, ನಮ್ಮ ಬಗ್ಗೆ ನಮಗೆ ಜ್ಞಾನ ಇದ್ದಾಗ ಮಾತ್ರ ನಾವು ಬೇರೆದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತ ನಾವು ಅರ್ಥ ಮಾಡ್ಕೊಳ್ಳೋದು ಬರುತ್ತೆ, ಹೊರಟೋಗುತ್ತೆ ಕ್ಷಣ ಮಾತ್ರದಲ್ಲಿ. ನಮ್ಮ ಬಗ್ಗೆ ನಮ್ಗೆ ಚೆನ್ನಾಗಿ ಅರಿವಿದ್ರೆ ಆ ಕಾನ್ಫಿಡೆನ್ಸ್ ಅನ್ನೋದು ಆಟೋಮ್ಯಾಟಿಕಲಿ ಬರುತ್ತೆ. ಈಶ್ವರ ಪ್ರಣಿಧಾನ ಅಂದ್ರೆ ಏನೇ ಬರ್ಲಿ ಏನೇ ಹೋಗ್ಲಿ ಪ್ರತಿಯೊಂದು ಕೂಡ ಆ ಈಶ್ವರ ನಮಗೆ ಕೊಟ್ಟಂತದ್ದೇ ಅನ್ನೋ ಒಂದು ಸಂಪೂರ್ಣವಾದ, ಅಂದ್ರೆ ಕಂಪ್ಲೀಟ್ ಆ ಸೆನ್ಸ್ ಅಲ್ಲಿ ಅದು
ಬಂದಿರುತ್ತೆ. ಆವಾಗ ಮಾತ್ರ ಈಶ್ವರ ಪ್ರೇಣಿಧಾನ ಎಲ್ಲವೂ ಕೂಡ ನಿನ್ನಿಚ್ಛೆ ಅಂತ ಹೇಳಿ ಅರ್ಥ ಆಗೋದಕ್ಕೆ ಸಾಧ್ಯ. ಇನ್ನ ನಮ್ಮಲ್ಲಿ ಅತ್ಯಾಸೆ, ಕೋಪ, ಭ್ರಮೆ ಇವೆಲ್ಲವೂ ಕೂಡ ಹೊರಟೋಗುತ್ತೆ, ಅಶಿಸ್ತು ಹೊರಟೋಗುತ್ತೆ, ಅಧರ್ಮ ಹೊರಟೋಗುತ್ತೆ, ಫಲದಲ್ಲಿ ನಮ್ಗೆ ಆಸಕ್ತಿ ಏನು ಇರೋದಿಲ್ಲ. ಒಳ್ಳೆ ಕೆಲಸ ಮಾಡ್ಬಿಡ್ತೀವಿ, ಅದನ್ನ ನಾವು ಬಿಟ್ಟು ಬಿಡ್ತೀವಿ ಅಷ್ಟೇ. ಅಲ್ಲಿ ತನಕ ಮಾತ್ರ ನಾವು ಇರ್ಬೇಕು. ಮತ್ತೆ ಶುಚಿಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲವೂ ಕೂಡ ಶುಚಿಯಾಗೇ ಇದೆ, ಎಲ್ಲವೂ ಕೂಡ ಪರಿಶುದ್ಧವಾಗಿಯೇ ಇದೆ. ಆನಿ ಬೆಸೆಂಟ್ ಏನಂತ ಹೇಳಿದ್ದಾರೆ? ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ಕೂಡ ತನ್ನ ಐಕ್ಯತೆಯನ್ನ ಅರಿಯಲಿ. ಇದೇ ರಾಜಯೋಗ. ಪ್ರತಿಯೊಂದೂ ಕೂಡ ಭಗವಂತಂದೇನೆ, ನಾವು ಕೂಡ ಭಗವಂತನ ಅಂಶವೇ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಏನೂ ಇಲ್ಲ. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಜೀವನದಲ್ಲಿ ಅನುಷ್ಠಾನ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇನ್ನ ಆಸನ, ಇವೆಲ್ಲ ಬಹಿರಂಗ ಯೋಗದಲ್ಲಿ ಬರ್ತದೆ. ಈ ಆಸನ ಅಂತಂದ್ರೆ ಸ್ಥಿರ ಸುಖಂ ಆಸನಂ ಅಂತ ಹೇಳ್ತಾರೆ. ರಾಜಯೋಗವನ್ನ ಯಾರು ಅಭ್ಯಾಸ ಮಾಡ್ತಾರೆ ಅವರು ಇದೇ ಆಸನ ಅಂತ, ಹಠಯೋಗದಲ್ಲಿ ಮಾತ್ರ ಇದೇ ಅಂತ ಹೇಳ್ತಾರೆ. ಹಠಯೋಗದಲ್ಲಿ ಒಟ್ಟು 84 ಆಸನ ಇದೆಯಂತೆ. ನಮ್ಗೆ ಇದು ಯಾವ್ದು ಬೇಡ, ಯಾವ್ದು ನಮ್ಗೆ ಕಂಫರ್ಟಬಲ್ ಆಗಿ ಮಿನಿಮಮ್ ಅಂದ್ರೂ 4-4.5 ಗಂಟೆ ಒಂದೇ ಆಸನದಲ್ಲಿ ಚಲಿಸದೆ ಏಕಾಗ್ರವಾಗಿ ನಮ್ಮ ಕೈಯಲ್ಲಿ ಸಂತೋಷವಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೋ ಅದು ನಮ್ಮ ಆಸನ. ಇದು ಮಾತ್ರನೇ ನಾವು ಕೂತ್ಕೊಳ್ಬೇಕಾಗಿರೋದು, ಅನುಸಾರ ಮಾಡ್ಬೇಕಾಗಿರೋದು. ಚಲನೆ ಇಲ್ಲದ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಬೇಕು. ಅಂಗಚೇಷ್ಟೆ ಮಾಡದಂತೆ ಕೂತ್ಕೊಳ್ಳೋಕೆ ಯಾವ್ದು ಸಾಧ್ಯವೋ ಅದೇ ನಮ್ಮ ಆಸನ. ಇನ್ನ ಪ್ರಾಣಾಯಾಮ, ಉಚ್ಛ್ವಾಸ ನಿಶ್ವಾಸ ಇದರ ನಿಯಂತ್ರಣ. ಅಂದ್ರೆ ಕೆಲವರು 12 ಒಳಗಡೆ ತಗೊಂಡ್ರೆ 24 ಹೊರಗಡೆ ಬಿಡ್ಬೇಕು. ಎಷ್ಟು ಉಸಿರನ್ನ ಒಳಗಡೆ ತಗೊಳ್ತೀವೋ ಅದಕ್ಕೆ ಡಬಲ್ನ ಹೊರಗಡೆ ಬಿಡ್ಬೇಕು. ಎಷ್ಟು ಉಸಿರನ್ನ ಒಳಗಡೆ ತಗೊಳ್ತೀವಿ ಅದನ್ನ ನಿಲ್ಲಿಸ್ತೀವಿ, ಮತ್ ಹೊರಗಡೆ ಬಿಡ್ತೀವಿ. ಮೂಗಿನ ಒಳಗಡೆಯಿಂದ ತಗೊಳ್ತೀವಿ, ಬಲಗಡೆ ಬಿಡ್ತೀವಿ, ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡ್ತೀವಿ. ಇದು 1 ರೌಂಡ್ ಅಂತ ಹೇಳ್ತಾರೆ. ಇನ್ನ ಕುಂಭಕ ರೇಚಕ, ಉಸಿರು ಒಳಗಡೆ ಇದ್ದಾಗ ಇದರಲ್ಲಿ ಬೇಕಾದಷ್ಟು ವಿಧ ಇದೆ, 4 ವಿಧ ಇದೆ. ಉಸಿರು ಒಳಗಡೆ ಇದ್ದಾಗ ನಿಲ್ಸೋದು, ಉಸಿರನ್ನ ಹೊರಗಡೆ ಇದ್ದಾಗ ನಿಲ್ಸೋದು, ಉಸಿರು ಎಲ್ಲಿದ್ದಾಗ ಅಲ್ಲಿ ನಿಲ್ಸೋದು, ಉಸಿರನ್ನ ಇದೇ ಡೈರೆಕ್ಷನ್ ಅಲ್ಲೇ ನಾವು ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು. ಇದು ಎಲ್ಲವೂ ಕೂಡ ಪ್ರಾಣಾಯಾಮದ ಬೇರೆ ಬೇರೆ ಹಂತಗಳು. ಈ ಪ್ರಾಣಾಯಾಮ ಅಂತಂದ್ರೆ ಪ್ರಾಣ ಒಂದು ಉಸಿರಲ್ಲ, ಅದು ಒಂದು ಸತ್ವ ಶಕ್ತಿ ಅಂತ ಹೇಳ್ತಾರೆ ಪತಂಜಲಿಯವರು. ಸತ್ವ ಇರುವಂತಹ ಶಕ್ತಿ, ಅದೊಂದು ರಹಸ್ಯ ಶಕ್ತಿ, ಇದೊಂದು ಸಂಯುಕ್ತ ಶಕ್ತಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವೆಲ್ಲವೂ ಕೂಡ ಇದರಲ್ಲಿ ಇದೆ. ನಾಡಿ ಶುದ್ಧಿಯಿಂದ ಪ್ರಶಾಂತತೆ ಅನ್ನೋದು ತನಗೆ ತಾನೇ ಬರುತ್ತೆ. ಪ್ರಾಣಶಕ್ತಿಯ ಪ್ರವಾಹದ ಸಂಪೂರ್ಣ ಹತೋಟಿ, ಪ್ರಾಣಶಕ್ತಿಯ ಪ್ರವಾಹದ ಸಂಪೂರ್ಣ ಹತೋಟಿಯೇ ಪ್ರಾಣಾಯಾಮ. ಈ ಹತೋಟಿ ತನಕ ನಮ್ಗೆ ಬಂದ್ಬಿಟ್ಟಾಗ ಮಾತ್ರ ನಾವು ಪ್ರತ್ಯಾಹಾರ ಅಂದ್ರೆ ಇದೊಂದು ಸೇತುವೆ. ಅಂದ್ರೆ ಇಂದ್ರಿಯಗಳು ವಿಷಯದಿಂದ ಹಿಮ್ಮೆಟ್ಟತ್ತೆ. ನಮ್ಮ ಮೂಗಾಗ್ಲಿ, ನಾಲಿಗೆ ಆಗ್ಲಿ, ಕಣ್ಣಾಗ್ಲಿ, ಚರ್ಮ ಆಗ್ಲಿ, ಕಿವಿ ಆಗ್ಲಿ, ಈ ಸಂವೇದನೆಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನೇ ನಾವು ಭಾರತ ಸಮಾಜ ಪೂಜೆಯಲ್ಲಿ ಹೇಳ್ತೀವಿ. ಗಂಧಾಮೆ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಂ ಸ್ವಾಹ ಅಂತಂದ್ಬಿಟ್ಟು. ಆಕಾಶ ತತ್ವ, ವಾಯು, ತೇಜಸ್ಸು, ಜಲ, ಪೃಥ್ವಿ ಇವೆಲ್ಲವೂ ಕೂಡ ಭೂತಗಳು. ಸಂವೇದನೆ ಆಗ್ಲಿ, ತನ್ಮಾತ್ರೆ ಆಗ್ಲಿ, ಭೂತಗಳೇ ಆಗ್ಲಿ, ಇವೆಲ್ಲವೂ ಕೂಡ ಒಂದು ಸೇತುವೆ ಅಂತ ಕೆಲಸ ಮಾಡುತ್ತೆ. ಅಂದ್ರೆ ಬಹಿರಂಗ ಯೋಗದಿಂದ ಅಂತರಂಗ ಯೋಗಕ್ಕೆ ಹೋಗೋದಕ್ಕೆ ಈ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ಹಿಂಪಡ್ಕೊಂಡು ಮೇಲ್ಮುಖವಾಗಿ ಅದು ಏರಿಸ್ಬೇಕಾಗಿದೆ. ಅದು ಯಾವ ಹಂತದಲ್ಲಿ ಆಗತ್ತೆ ಅಂದ್ರೆ ಧಾರಣ, ಒಂದು ವಿಚಾರವನ್ನ ನಮ್ಮ ಚಿತ್ತದಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಮಿತವಾದ ಮಾನಸಿಕ ಕ್ಷೇತ್ರದಲ್ಲಿ ಅದನ್ನ ಬಂಧಿಸುವುದು, ಅದನ್ನ ಏಕಾಗ್ರತೆ ಅಂತ ಕೂಡ ಕರೀತಾರೆ. ಮಿನಿಮಮ್ ಅಂದ್ರು 12 ಸೆಕೆಂಡು ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇದನ್ನ ಪತಂಜಲಿಯವರು ತುಂಬಾ ಚೆನ್ನಾಗಿ ವಿತ್ ಫಿಗರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನ ಧ್ಯಾನ, ಈ ತರಹ 12 × 12 ಅಂದ್ರೆ 2.5 ನಿಮಿಷ ಹತ್ತತ್ರ 2 ನಿಮಿಷ 24 ಸೆಕೆಂಡು
ಧ್ಯಾನ ವಸ್ತುವಿನ ಕಡೆಗೆ ಮನಸ್ಸಿನ ಅಥವಾ ಚಿತ್ತದ ಒಂದೇ ಸಮನಾದ ಅರಿವಿಕೆಯ ಧ್ಯಾನ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಒಂದು ಧ್ಯಾನವನ್ನ ನಾವು ಮಾಡ್ಬೇಕು. ಚಿತ್ತ ಅತ್ಲಗಡೆ ಇತ್ಲಗಡೆ ಹೋಗ್ಬಾರ್ದು. ಒಂದೇ ಒಂದು ವಿಚಾರದ ಮೇಲೆ ಆ ಧ್ಯಾನ ವಸ್ತು, ಅದನ್ನ ಪ್ರತ್ಯಯ ಅಂತ ಹೇಳಿ ಕರೀತಾರೆ. ಆ ಪ್ರತ್ಯಯದ ಮೇಲೆ ನಮ್ಮ ಮನಸ್ಸು ನಿಂತಾಗ ಮಾತ್ರ ಸರಿಯಾದ ಧ್ಯಾನ ನಡೆಯೋದಕ್ಕೆ ಸಾಧ್ಯ. ಈ ಧಾರಣದಿಂದ ಧ್ಯಾನಕ್ಕೆ ಹೋಗಿ ನಂತರ ಏರ್ತೀವಲ್ಲ ಘಟ್ಟ, ಇದೇ ಸಮಾಧಿ. ಈ ಸಮಾಧಿ ಅಂದ್ರೆ ಒಂದು ಧ್ಯಾನ ವಸ್ತುವಿನ ಅರಿವು ಮಾತ್ರ ಉಳಿದುಕೊಂಡು ಮನಸ್ಸಿನ ಸ್ವರೂಪ ಸಂಪೂರ್ಣವಾಗಿ ಶೂನ್ಯವಾದಾಗ ಯಾವುದು ಧ್ಯಾನ ಇರುತ್ತೋ ಅದೇ ಅಂತಿಮವಾಗಿ ಸಮಾಧಿ ಆಗತ್ತೆ. ಇದನ್ನ ಸಂಯಮ ಅಂತ ಕೂಡ ಹೇಳಿ ಕರೀತಾರೆ. ಈಗ ಮಾತ್ರ ನಾವು ಈ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಈ ಸಮಾಧಿ ಸ್ಥಿತಿಯಲ್ಲಿ ಇರೋದು ಏನು, ಇದರಲ್ಲಿ ಎಷ್ಟು ಬಗೆಗಳಿವೆ, ಕೈವಲ್ಯ ಪ್ರಾಪ್ತಿಯನ್ನ ಹೊಂದೋದಕ್ಕೇನೆ ನಾವು ರಾಜಯೋಗಿ ಆಗ್ಬೇಕು. ಇದನ್ನ ನಾವು ಮಾಡೋದು ಹೇಗೆ, ಈ ಸಮಾಧಿ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ ಸಮಾಧಿಯಲ್ಲಿ ಎಷ್ಟು ವಿಧ ಇದೆ ಅಂತ ಅಂದ್ಬಿಟ್ಟು ಹೇಳಿ ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ಅಲ್ಲಿ ವಿಚಾರ, ಆನಂದ, ಅಸ್ಮಿತ ಅಥವಾ ಪರಿಶುದ್ಧ ಆತ್ಮನ ಪ್ರಜ್ಞೆಗಳ ಜೊತೆ ಅದು ಜೊತೆಗೂಡಿರುತ್ತೆ. ಅಂದ್ರೆ ಪ್ರಜ್ಞಾರಹಿತ ಸಮಾಧಿ. ಮನಸ್ಸಿಗೂ ಸ್ಥೂಲ ಲೋಕಕ್ಕೂ ಸಂಪೂರ್ಣವಾಗಿ ಯಾವುದೇ ಸಂಬಂಧ ಅನ್ನೋದು ಇರೋದಿಲ್ಲ. ಇದನ್ನ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿ ಕರೀತಾರೆ. ಅದರ ನಂತರ ಸವಿತರ್ಕ ಸಮಾಧಿ ಅಂತ ಹೇಳ್ತಾರೆ. ಸವಿತರ್ಕ ಸಮಾಧಿ ಅಂತಂದ್ರೆ ಶಬ್ದಗಳ ಮೇಲೆ ಆಧಾರಿತವಾದ ನಿಜವಾದ ಮತ್ತು ಇಂದ್ರಿಯ ಗ್ರಹಿಕೆ ಅಥವಾ ವಿಚಾರದ ಮೇಲೆ ಆಧಾರಿತವಾದ ತಿಳುವಳಿಕೆ. ಇದು ಒಂದು ಮಿಶ್ರವಾದ ಸ್ಥಿತಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಯಾವ್ದಾಗಿರುತ್ತೆ ಅಂತಂದ್ರೆ ನಿರ್ವಿತರ್ಕ ಸಮಾಧಿ. ನಿರ್ವಿತರ್ಕ ಸಮಾಧಿ ಅಂತಂದ್ಬಿಟ್ಟು ಹೇಳಿದ್ರೆ ಸಮಾಧಿ ಸ್ಮೃತಿಯು ಪರಿಶುದ್ಧವಾಗಿ ಮನಸ್ಸು ತನ್ನ ಸ್ವಸ್ವರೂಪವನ್ನು ಕಳೆದುಕೊಂಡು ವಸ್ತುವಿನ ನಿಜವಾದ ಜ್ಞಾನವನ್ನು ಮಾತ್ರ ಪ್ರಕಾಶಿಸಿದಾಗ ಈ ನಿರ್ವಿತರ್ಕ ಸಮಾಧಿಯನ್ನ ಹೊಂದಬಹುದು. ಅಂದ್ರೆ ಯಾವುದು ನಿಜವಾದ ಜ್ಞಾನ ಇದೆ ಅದನ್ನ ಮಾತ್ರ ಅದು ಪ್ರಕಾಶ ಮಾಡ್ಬೇಕು. ಇವಾಗ ನಾವ್ ಏನಾದ್ರೂ ಒಂದು ನೋಡಿದ್ರೆ ನಮ್ಮ ಮನಸ್ಸು ಏನ್ ಯೋಚನೆ ಮಾಡ್ತಿರತ್ತೆ ಅದನ್ನೇ ನಾವು ನೋಡ್ತೀವಿ. ನೋಡೋದು ಎಲ್ರೂ ಒಂದೇ, ಆದ್ರೆ ನಮಗೆ ಜ್ಞಾನ ಎಷ್ಟಿದೆ ಅದ ಜ್ಞಾನದ ಪ್ರಕಾರ ನಾವು ನೋಡ್ತೀವಿ. ಆನೇನಾ ಸೊಂಡ್ಲು ಒಬ್ಬ ಮುಟ್ದ, ಬಾಲ ಒಬ್ಬ ಮುಟ್ದ, ಕಾಲು ಒಬ್ಬ ಮುಟ್ದ ಅಂತಿದ್ಯಲ್ಲ, ಹಂಗೆ ಏನಿದೆ ಅದನ್ನ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ನೆಕ್ಸ್ಟ್ ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿಯು ಚಿತ್ತದ ಅಥವಾ ಮನಸ್ಸಿನ ಒಂದು ಪ್ರಬಲವಾದ ಚಲನಾತ್ಮಕ ಸ್ಥಿತಿ. ಪ್ರಜ್ಞಾವಲಯದಲ್ಲಿ ಪ್ರತ್ಯಯ ಧ್ಯಾನ ವಸ್ತು ಇರೋದಿಲ್ಲ. ಇದನ್ನ ಮೇಘ ಅಂತ ಕೂಡ ಹೇಳಿ ಕರೀತಾರೆ. ಆತ್ಮಲೋಕಕ್ಕೆ ಪ್ರಜ್ಞೆಯನ್ನ ಏರಿಸಿ ನಂತರ ಪುರುಷನ ಪ್ರಜ್ಞೆಯೊಳಕ್ಕೆ ಧುಮುಕಬೇಕು. ಆತ್ಮಲೋಕಕ್ಕೆ ಪ್ರಜ್ಞೆ ಏರಿಸಿ ಪುರುಷನ ಪ್ರಜ್ಞೆಯೊಳಗೆ ಜಂಪ್ ಮಾಡ್ಬೇಕು. ಇದೇ ಕೊನೆಯ ಘಟ್ಟ, ಇದೇ ಸತ್ಯದ ನಿವಾಸ. ಸತ್ಯ ಎಲ್ಲಿ ಅಡಗಿದೆ ಅಂದ್ರೆ ಆ ಪುರುಷನ ಪ್ರಜ್ಞೆಯಲ್ಲಿ ಅಡಗಿದೆಯಲ್ಲ, ಅಲ್ಲಿಗೆ ಆತ್ಮ ಪ್ರಜ್ಞೆಗೆ ಏರಿಸಿ ನಂತರ ಅಲ್ಲಿಗೆ ಹೋದಾಗ ಈ ಅಸಂಪ್ರಜ್ಞಾತ ಸಮಾಧಿಗೆ ಸೇರೋದಕ್ಕೆ ಸಾಧ್ಯ ಆಗತ್ತೆ. ನಂತರ ಸವಿಚಾರ ಸಮಾಧಿ ಅಂತಂದ್ಬಿಟ್ಟು ಹೇಳ್ತಾರೆ. ಸವಿಚಾರ ಸಮಾಧಿ ಅಂತ ಅಂದ್ರೆ ವಿಚಾರರಹಿತವಾದ ಸಮಾಧಿ ಸ್ಥಿತಿ. ಅಲ್ಲಿ ಯಾವುದೇ ವಿಚಾರ ಅನ್ನೋದು ಇರೋದಿಲ್ಲ, ವಿಚಾರರಹಿತವಾದ ಒಂದು ಸ್ಥಿತಿ. ಇನ್ನ ನಿರ್ವಿಚಾರ ಅಂದ್ರೆ ನಿರ್ವಿಚಾರ ಸಮಾಧಿ ಅಂದ್ರೆ ವಿಚಾರ ರಹಿತ ಸಮಾಧಿ ಸ್ಥಿತಿ. ಸಾರಿ, ಸವಿಚಾರ ಅಂದ್ರೆ ಒಂದು ವಿಚಾರ ಅನ್ನೋದು ಇರುತ್ತೆ, ಅಲ್ಲಿ ಅದರ ಸಹಿತ ಮಾಡಿದ್ರೆ ನಿರ್ವಿಚಾರದಲ್ಲಿ ವಿಚಾರ ಅನ್ನೋದು ಇರೋದಿಲ್ಲ. ಈ ಸ್ಥಿತಿಯಲ್ಲಿ ಚಿತ್ತವನ್ನು ಆಧ್ಯಾತ್ಮಿಕ ಜ್ಯೋತಿ ಬೆಳಗತೊಡಗುತ್ತೆ. ವಿಚಾರನೇ ಇಲ್ಲದೆ ಇದ್ದಾಗ ಆಧ್ಯಾತ್ಮಿಕತೆ ಯಾವುದದು, ಏಕೈಕ ಚೇತನ, ಅದರ ಜ್ಯೋತಿ ಮಾತ್ರ ಅಲ್ಲಿ ಬೆಳಗ್ತಾ ಇರುತ್ತೆ. ಆ ನಿರ್ವಿಚಾರ ಸಮಾಧಿಗೆ ನಮ್ಮ ಪ್ರಜ್ಞೆ ಅನ್ನೋದು ಏರ್ಬೇಕಾಗಿದೆ. ನಂತರ ಸಬೀಜ ಸಮಾಧಿ. ಇಲ್ಲಿ ಬೀಜ ಅಥವಾ ಪ್ರತ್ಯಯನ ಅದು ಒಳಗೊಂಡಿರುತ್ತೆ. ಅದು ಯಾವುದು ಅಂತಂದ್ರೆ ಆ ಕ್ಷಣದಲ್ಲಿ ನಮ್ಮ ಚಿತ್ತದಲ್ಲಿ ಯಾವ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಚಾರ ಇದೆಯೋ ಅದು ಮಾತ್ರ ಇರತ್ತೆ. ಅದರ ನಂತರ ಯಾವುದು ಬರುತ್ತೆ ಅಂದ್ರೆ ಧರ್ಮಮೇಘ ಸಮಾಧಿ. ಧರ್ಮಮೇಘ ಸಮಾಧಿ ಅಂತಂದ್ರೆ ಇದು ಆತ್ಮಲೋಕದಿಂದ ಪುರುಷಾತ್ಮನ ಪ್ರಜ್ಞೆಯೊಳೋದಕ್ಕೆ ಪ್ರವೇಶಿಸುವುದಕ್ಕೆ ಮುಂಚೆ ಅವನು ಕ್ರಮಿಸ್ತಾ ಇರ್ತಾನಲ್ಲ ಮೇಘ, ಅದೇ ಧರ್ಮ ಮೇಘ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ.
ಅಂದ್ರೆ ಪ್ರಕೃತಿ ವಲಯದಿಂದ ಹೊರಬಂದು ತನ್ನ ಸ್ವಸ್ವರೂಪದಲ್ಲಿ ಅದು ಇರುತ್ತೆ. ಈ ಪ್ರಜ್ಞೆಯ ಸ್ಥಿತಿಗಳ ಲಕ್ಷಣ ಯಾವುದು ಅಂದ್ರೆ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ. ಈ ತ್ರಿಗುಣಗಳ ಘಟ್ಟಗಳು ಯಾವುದು ಅಂತಂದ್ರೆ ವಿಶೇಷ, ಅವಿಶೇಷ, ಲಿಂಗ, ಅಲಿಂಗ. ಇನ್ನು ಪ್ರಜ್ಞೆ ಆಗ್ತಾ ಇದೆಯಲ್ಲ, ಆ ಕೋಶದ ಹೆಸರು ಯಾವುದು ಅಂದ್ರೆ ಮೊಟ್ಟ ಮೊದಲು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ನಂತರ ಅದು ಆತ್ಮಕೋಶದಲ್ಲಿ ಅದು ನೆಲೆ ನಿಲ್ಲತ್ತೆ. ಈ ಎಲ್ಲವೂ ಕೂಡ ಈ ಬಿಡುಗಡೆಗೆ ವಿವಿಧ ಮಟ್ಟಗಳಿದೆಯಲ್ಲ, ಅವೆಲ್ಲವೂ ಕೂಡ ಸಮಾಧಿಯ ವಿವಿಧ ಘಟ್ಟಗಳು. ಈ ಸಮಾಧಿಯ ವಿವಿಧ ಘಟ್ಟಗಳಿಗೇನೆ ಅದು ವಿವಿಧ ಮಟ್ಟಗಳಿಗೆ ಏರ್ತಾ ಏರ್ತಾ ಹೋದಾಗ ವಿವಿಧ ಘಟ್ಟಗಳಿರುತ್ತೆ. ಈ ಕೈವಲ್ಯ ಸ್ಥಿತಿಯಲ್ಲಿ ಪ್ರಜ್ಞೆ ಪುನಃ ಸಂಪೂರ್ಣ ಮುಕ್ತ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಕೈವಲ್ಯ ಸ್ಥಿತಿಯಲ್ಲಿ ಮಾತ್ರ ಪ್ರಜ್ಞೆ ಅನ್ನೋದು ಪುನಃ ಅಂದ್ರೆ ಮತ್ತೆ ಪರಿಪೂರ್ಣವಾದ ಮುಕ್ತ ಸ್ಥಿತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಫ್ರೀಡಮ್ ಅಂದ್ರೆ ಇದೆ, ಸ್ವತಂತ್ರ ಅಂದ್ರೆ ಇದೆ, ಫ್ರೀಡಮ್ ಫ್ರಮ್ ದ ನೋನ್ ಅಂದ್ರೂ ಇದೆ, ಚಾಯ್ಸ್ಲೆಸ್ ಅವೇರ್ನೆಸ್ ಅಂದ್ರೂ ಇದೆ, ಎಲ್ಲವೂ ಕೂಡ ಇದೇ ಆಗತ್ತೆ. ಇದರ ಉಪಯೋಗ ಏನು ಅಂತಂದ್ರೆ, ನಾವೆಲ್ಲ ಮನುಷ್ಯರಲ್ವಾ, ಸಾಮಾನ್ಯ ಮನುಷ್ಯರು. ನಾವು ಅನೇಕ ಪಾಪಗಳನ್ನ ಯಾವಾಗಿಂದ ಮಾಡಿದೀವಿ? ಖನಿಜ ವರ್ಗ ಇರ್ಬೋದು, ಸಸ್ಯ ವರ್ಗ ಇರ್ಬೋದು, ಪ್ರಾಣಿ ವರ್ಗ ಇರ್ಬೋದು, ಮಾನವ ವರ್ಗದಲ್ಲಿ ಯಾವ್ದದು ಈ ಜನ್ಮದಲ್ಲಿ ಪ್ರಾರಬ್ಧ ತಗೊಂಡ್ ಬಂದಿದ್ದೇವಲ್ಲ, ಇದರಲ್ಲಿ ಅನೇಕ ಪಾಪಗಳನ್ನ ಕೂಡ ನಾವು ಮಾಡಿದ್ದೇವೆ. ಈ ಎಲ್ಲಾ ಪಾಪಗಳನ್ನು ಕೂಡ ಯೋಗದ ಮೂಲಕ ನಾವು ಅದನ್ನ ಸುಟ್ಟಿ ಹಾಕ್ಬೋದು. ದೈಹಿಕವಾಗಿ ಮಾಡಿದಂತಹ ಪಾಪವನ್ನ ದೈಹಿಕವಾಗಿ ನಾವು ತೀರಿಸ್ಬೇಕಾಗಿರುತ್ತೆ. ಇದನ್ನೇ ಕರ್ಮ ಥಿಯಾಸಫಿ. ಇದನ್ನ ಸರಿಯಾಗಿ ನಾವು ಆ ಕರ್ಮ ಫಿಲಾಸಫಿನ ಅರ್ಥ ಮಾಡ್ಕೊಂಡ್ರೆ ನಾವು ಬಹಳ ಶೀಘ್ರವಾಗಿ ಮುಂದುವರಿಬಹುದು. ಯಾವಾಗ ನಮ್ಮ ಪಾಪಗಳು ಯೋಗದ ಮೂಲಕ ಸುಟ್ಟು ಹೋಗುತ್ತೋ ಆಗ ಏನಾಗತ್ತೆ ಅಂದ್ರೆ ಪರಿಶುದ್ಧವಾದ ಜ್ಞಾನದ ಮೂಲಕ ನಿರ್ವಾಣವನ್ನ ನೇರವಾಗಿ ನಾವು ಸೇರ್ಬೋದು. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಪೂಜೆ ಆಗ್ಲಿ, ಪುನಸ್ಕಾರ ಆಗ್ಲಿ, ಮಂತ್ರ ಆಗ್ಲಿ ಯಾವುದೂ ಬೇಕಿಲ್ಲ. ಇದು ಯಾವುದೂ ಇಲ್ಲದೆ ಧ್ಯಾನ ಮಾಡ್ತೀವಲ್ಲ, ಆ ಧ್ಯಾನವೇ ರಾಜಯೋಗ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವುದೇ ಪೂಜೆ ಇಲ್ಲ, ಇಷ್ಟು ಚೆಂಬಿಡಬೇಕು, ಇಷ್ಟು ತೆಂಗಿನಕಾಯಿ ಇಡಬೇಕು, ಇಷ್ಟು ಬಾಳೆಹಣ್ಣು ಇಡಬೇಕು, ಇಷ್ಟು ಬಟ್ಟೆ ಇಡಬೇಕು, ಇಷ್ಟು ಅಕ್ಕಿ ಬೇಕು, ಇಷ್ಟು ಬೇಳೆ ಬೇಕು, ತರಾವರಿ ಹೂ ಬೇಕು, ಇದು ಯಾವುದೂ ಇಲ್ಲ. ಇದೇ ಮಂತ್ರ ಹೇಳ್ಬೇಕು, ಯಾವುದೂ ಇಲ್ಲ. ಮಂತ್ರ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಯೋಗ. ಆದ್ರಿಂದ ಇದು ಯಾವುದೂ ಇಲ್ದಲೇನೆ ನಾವು ಧ್ಯಾನ ಮಾಡ್ತೀವಲ್ಲ, ಈ ಧ್ಯಾನವನ್ನೇ ರಾಜಯೋಗ ಅಂತ ಹೇಳ್ತಾರೆ. ಆ ಹಂತದಲ್ಲಿ ಏನಾಗತ್ತೆ ಅಂದ್ರೆ ಕಾನ್ಶಿಯಸ್ನೆಸ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಅಂಡ್ ಅನ್ಮಾಡಿಫೈಡ್ ಕಂಡೀಷನ್. ಅಲ್ಲಿ ಕಾನ್ಶಿಯಸ್ ಅನ್ನೋದು ಒರಿಜಿನಲ್ ಫಾರ್ಮ್ ಏನಿತ್ತು, ಆ ಒರಿಜಿನಲ್ ಫಾರ್ಮ್ ನ ಅದು ಪುನಃ ತೆಗೆದುಕೊಳ್ಬಿಡುತ್ತೆ. ಆ ಅನ್ಮಾಡಿಫೈಡ್, ಅಲ್ಲಿ ಯಾವುದೇ ಮಾಡಿಫಿಕೇಶನ್ ಅನ್ನೋದು ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಅದು ಇರುತ್ತೆ. ಇದಕ್ಕೆ ಪ್ರಾರಂಭ ಯಾವುದು ಅಂತಂದ್ರೆ ಶುಚಿಯಾದ ಜೀವಿತದಿಂದ ನಾವು ಅದನ್ನ ಪ್ರಾರಂಭ ಮಾಡಿಸ್ಕೊಳ್ಬೇಕು. ಶುಚಿ ಅಂತಂದ್ರೆ ಯಾವುದು? ಬಾಹ್ಯ ಶುಚಿನ ನಾವು ತೆಗೆದುಕೊಂಡ್ರೆ, ಬೆಳಗಾದ್ರೆ ಎದ್ದ ತಕ್ಷಣ ಮೊಟ್ಟ ಮೊದಲು ಮಾಡೋದೇನು? ನಾವೆಲ್ಲ ಬಾತ್ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಕೆರೆಗೆ, ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರು. ಮೊಟ್ಟ ಮೊದಲು ಬಾಹ್ಯ ಶುಚಿ ಅಂತಂದ್ರೆ ಸ್ನಾನ. ನಮ್ಮ ಈ ಬಾಡಿಯ ಒಳಗಡೆ ಶುಚಿ ಅಂತಂದ್ರೆ ನೀರು, ನಿಷ್ಕಲ್ಮಶತೆ. ನಮ್ಮ ಶರೀರದಲ್ಲಿ ಏನೆಲ್ಲ ಇದೆ ಅದೆಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಹೆಚ್ಚು ನೀರನ್ನ ಕುಡಿಬೇಕಾಗ್ತದೆ. ನಾವು ಹೆಚ್ಚು ನೀರು ಕುಡಿದಷ್ಟು ನಮ್ಮ ಶರೀರ ಹೆಚ್ಚು ಒಳಗಡೆ ಇರೋ ಮಾಲಿನ್ಯ ಎಲ್ಲ ಹೋಗಿ ಶುಚಿಗೊಳ್ಳತ್ತೆ. ಇನ್ನ ಮಾನಸಿಕ ಶುಚಿ ಅಂತಂದ್ರೆ ಸತ್ಯ. ನಾವ್ ಎಷ್ಟು ಸತ್ಯ, ಅದಕ್ಕೆ ಹೇಳಿರೋದು ದೇರ್ ಇಸ್ ನೋ ರಿಲಿಜಿಯನ್ ಹೈಯರ್ ದೆನ್ ಟ್ರೂತ್ ಅಂತ. ಸತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದೆ ಆ ಕಾರಣಕ್ಕೆ. ಆಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ವಿಲ್ ಪವರ್ನ ಯೂಸ್ ಮಾಡ್ಬೇಕು. ಇಚ್ಛೆಯನ್ನ ನಾವು ಹೆಚ್ಚಾಗಿ ಉಪಯೋಗಿಸ್ಬೇಕು. ಮತ್ತೆ ವಿಧೇಯತೆಯನ್ನ ನಾವು ಸದಾಕಾಲ ಪಾಲಿಸ್ಕೊಂತಾ ಬರ್ಬೇಕು. ಒಬಿಡಿಯನ್ಸ್. H.P. ಬ್ಲಾವಟ್ಸ್ಕಿಗೆ ಇದ್ದಂತ ಮೊಟ್ಟ ಮೊದಲ ಅಥವಾ ಅತ್ಯಂತ ಉಗ್ರ ಅಂದ್ರೆ ಉನ್ನತ ಸ್ಥಾನದಲ್ಲಿ ಇದ್ದಂತ ಗುಣ ಯಾವುದು ಅಂತಂದ್ರೆ ವಿಧೇಯತೆ. ಮಾಸ್ಟರ್ ಏನ್ ಹೇಳಿದ್ರು ಅವ್ರು ಅದನ್ನ ಮಾಡಿದ್ರು, ಒಂದ್ ಸಲಿನೂ ಕ್ವಶನ್ ಮಾಡ್ಲಿಲ್ಲ. H.S. ಆಲ್ಕಾಟ್ ಏನ್ ಮಾಡಿದ್ರು? ಸೇಮ್ ಥಿಂಗ್, ಒಬಿಡಿಯಂಟ್. ಅಷ್ಟು ಒಬಿಡಿಯನ್ಸ್ ಬೇರೆ ಎಲ್ಲೂ ನಮ್ಗೆ ನೋಡೋದಕ್ಕೆ ಸಿಕ್ಕದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಹೃದಯಾಂತರಾಳದಿಂದ ಏಕೈಕ ಸತ್ಯದ ಮೇಲೆ ನಮ್ಮ ಪ್ರಜ್ಞೆ ಕೇಂದ್ರೀಕೃತವಾಗ್ಬೇಕು ಅಂತ ಹೇಳ್ತಾರೆ. ಇದನ್ನ ಆಗಕ್ಕೆ ನಾವ್ ಏನ್ ಮಾಡ್ಬೇಕು? ನಾವೆಲ್ಲ ಏನೊಂದು ತಪ್ಪನ್ನ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಸರಿಯಾಗಿ ನಿಂತ್ಕೊಳಕ್ಕೂ ಬರಲ್ಲ, ಕೂತ್ಕೊಳಕ್ಕೂ ಸರಿಯಾಗಿ ಬರಲ್ಲ. ಆದ್ರೆ ವಿ ವಾಂಟ್ ಟು ರನ್. ಪ್ರತಿ ಕ್ಷಣ ನಮ್ಮನ್ನ ನಾವೇ ಯೋಚನೆ ಮಾಡೋಣ, ರನ್ 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 ರನ್.
ಏನಕ್ಕಾದ್ರೂ ನಮ್ಗೆ ಪುರ್ಸೊತ್ತಿದ್ಯಾ? ಇಲ್ಲ, ಐ ಆಮ್ ಬಿಸಿ. ನನ್ನ ಜೀವನವನ್ನೇ ನಾನು ನೋಡ್ಕೊಳ್ತಾ ಇದ್ದೀನಲ್ಲ, ಎಷ್ಟು ಬಿಸಿ ಅಂದ್ರೆ ಅಷ್ಟು ಬಿಸಿ. ರನ್ನಿಂಗ್ ರನ್ನಿಂಗ್ ರನ್ನಿಂಗ್. ಇಲ್ಲಿ ನಮ್ಗೆ ಏನೂ ಇಲ್ಲ. ಬಿಫೋರ್ ಒನ್ ಲರ್ನ್ಸ್ ಟು ವಾಕ್, ಒನ್ ವಾಂಟ್ಸ್ ಟು ಲರ್ನ್. ನಾವಿನ್ನ ನಡೆದಾಡೋದನ್ನೇ ಸರಿಯಾಗಿ ಕಲ್ತಿಲ್ಲ, ಓಡೋದಕ್ಕೆ ಪ್ರಾರಂಭ ಮಾಡಿದೀವಿ. ನಾವೀಗ ಪ್ರಯತ್ನ ಪಡ್ತಾ ಇರೋದು ಅದೇನೆ. ಅದಕ್ಕೋಸ್ಕರ ಯಮ ನಿಯಮವನ್ನ, ಅಂದ್ರೆ ನಡೆದಾಡೋದನ್ನ ಕಲ್ತ್ಕೊಳ್ಳೋದು ಅಂತಂದ್ರೆ ಯಮ ನಿಯಮವನ್ನ ನಮ್ಮ ಜೀವನದಲ್ಲಿ ಪಾಲಿಸೋದೇ ಆಗಿದೆ. ಯಾವಾಗ ಯಮ ನಿಯಮ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುತ್ತೋ ಅವಾಗ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಸುಲಭ ಆಗತ್ತೆ. ಅವಾಗ ಸಮಾಧಿಯ ವಿವಿಧ ಘಟ್ಟಗಳನ್ನ ನಮಗೆ ನಾವು ಹೇರ್ಬೋದು. ಇದಕ್ಕೆ ನಮ್ಮ ಶರೀರದಲ್ಲಿ ಕಣಗಳಿದೆಯಲ್ಲ, ಯಾವುದು ತತ್ವಗಳು, ಸತ್ವಗುಣ, ರಜೋಗುಣ, ತಮೋಗುಣ ಇದೆಯಲ್ಲ, ಇವೆಲ್ಲ ಒಂದು ನಿಯಂತ್ರಣಕ್ಕೆ ಬರಬೇಕು. ಏನು ಅಂತಂದ್ರೆ ಈ ಕಣಗಳ ಸಾಪೇಕ್ಷ ಸ್ಥಾನಗಳನ್ನೊಳಗೊಂಡ ಜಡತೆ, ಲೇಸಿನೆಸ್, ಲೆಥಾರ್ಜಿ, ಇದರಿಂದ ತಮಸ್ ಅನ್ನೋದು ನಮ್ಮಲ್ಲಿ ಇರಬಾರ್ದು. ತ್ರಿಗುಣಾತೀತನಾಗ್ಬೇಕು ಅಂತಂದ್ರೆ ರಜಸ್. ನಮ್ಮಲ್ಲಿ ಹೆಚ್ಚಿನ ಜನರು ನಾವೆಲ್ಲ ರಾಜಸಿಕರು. ನಮ್ದು ಹೆಂಗು ಅಂದ್ರೆ ಕಣಗಳ ಲಯಬದ್ಧವಲ್ಲದ ಶಕ್ತಿಯ ವರ್ಗಾವಣೆಯೊಳಗೊಂಡ ಚಲನೆ. ಓಡು 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 ಅನ್ನೋದು ಇದಕ್ಕೇನೇನೆ. ಯಾವುದೇ ಕೆಲಸವನ್ನ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮಲ್ಲಿ ಅಷ್ಟೇ ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ ವಿತ್ ಟೋಟಲ್ ಕಾನ್ಸಂಟ್ರೇಷನ್ ನಾವು ಕೊಡ್ತೀವ. ಸಮಯ ಇಲ್ಲ, ಇದಾದ್ಮೇಲೆ ಆಗ್ಲೇ ಇನ್ನೊಂದ್ ಕೆಲಸ ನಮ್ಮನ್ ಕಾಯ್ತಾ ಇರತ್ತೆ. ನಾವೆಲ್ಲ ರಾಜಸಿಕ ಮನೋವೃತ್ತಿಯನ್ನ ಒಳಗೊಂಡಿದೀವಿ. ಕೆಲವರಿಗೆ ಮಾತ್ರ ಸತ್ವಗುಣ ಇರತ್ತೆ, ನೋ ಡೌಟ್. ಅದು ಹೇಗೆ ಅಂತಂದ್ರೆ ಕಣಗಳ ಲಯಬದ್ಧವಾದ ಚಲನೆಯೊಳಗೊಂಡ ಸ್ಪಂದಗಳು ಅವರ ಶರೀರದಲ್ಲಿ ಇರುತ್ತೆ. ಆಗ ಮಾತ್ರ ಅವ್ರಿಗೆ ಸತ್ವಗುಣ ಬರುತ್ತೆ. ಆದ್ರೆ ಈ 3 ಗುಣಗಳಿಗಿನ್ನ ಮೀರಿ ಹೋದಾಗ ಮಾತ್ರ ನಾವು ರಾಜಯೋಗವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ಎಲ್ಲಾ ಸಮಾಧಿಯ ಘಟ್ಟಗಳನ್ನೆಲ್ಲ ಒಂದೊಂದಾಗಿ ಹತ್ತದಾಗ ನಮ್ಗೆ ಕಟ್ಟ ಕಡೆಗೆ ಬೇಕಾಗಿರೋದು ವಿವೇಕ ಜ್ಞಾನ. ವಿವೇಕ ಜ್ಞಾನ ಅನ್ನೋದು ಅಂತಿಮ ಸತ್ಯದ ಸಂಪೂರ್ಣ ಅರಿವು. ಅಂತಿಮ ಸತ್ಯದ ಸಂಪೂರ್ಣ ಅರಿವು ಅಥವಾ ಗ್ರಹಿಕೆ, ಮಹಾ ಉನ್ನತವಾದ ಒಂದು ಪ್ರಜ್ಞಾ ಸ್ಥಿತಿ. ಇದು ವಿವೇಕ ಜ್ಞಾನ. ಈ ಸ್ಥಿತಿಯು ಸರ್ವಜ್ಞತ್ವವನ್ನು ಮೀರಿಸುತ್ತೆ. ಸರ್ವಜ್ಞತ್ವ ಅಂದ್ರೆ ಅಲ್ಟಿಮೇಟ್. ಆದ್ರೆ ಈ ಒಂದು ವಿವೇಕ ಜ್ಞಾನ ಸ್ಥಿತಿ ಇದೆಯಲ್ಲ, ಇದು ಸರ್ವಜ್ಞತ್ವವನ್ನು ಕೂಡ ಮೀರಿಸುತ್ತೆ. ಆದ್ರಿಂದ ವಿವೇಕ ಎಂಬ ಪದಕ್ಕೆ ಆಳವಾದ ಅರ್ಥವಿದೆ. ಇದು ಕಾಲಾತೀತವಾದುದು. ಸತ್ಯದ ಅರಿವಿನಿಂದ ಜನಿಸುವ ಅತ್ಯುತ್ಕೃಷ್ಟ ಜ್ಞಾನವು ತಾರಕವಾದುದು. ಆ ತಾರಕ ಅಂತಂದ್ರೆ ನಾವೆಲ್ಲ ಹೇಳ್ತೀವಲ್ಲ, ಮಹಾತ್ಮರು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ತಾರಕ ರಾಜಯೋಗವನ್ನ ಅವರು ಅನುಸರಿಸ್ತಾರೆ. ಈ ತಾರಕ ಅಂದ್ರೆ ಸಂಸಾರ ಸಾಗರವನ್ನ ಅದು ದಾಟ್ಸುತ್ತೆ. ಇದು ಏಕಕಾಲದಲ್ಲಿ ಸರ್ವ ವಿಷಯಗಳ ಅರಿವನ್ನು ಕೂಡ ಇದು ಒಂದೇ ಒಳಗೊಂಡಿದೆ. ಆದ್ರಿಂದ ನಾವು ಈ ರಾಜಯೋಗಿಗಳ ಆಗ್ಬೇಕು ಅಂತಂದ್ರೆ ಈ ಪ್ರಾಪಂಚಿಕ ವಸ್ತು ವಿಷಯಗಳ ಸಂಗ್ರಹಣೆ ಇದೆಯಲ್ಲ, ಇದೆಲ್ಲ ಕೇವಲ ಒಂದು ಜನ್ಮಕ್ಕೆ ಮಾತ್ರ. ಆದ್ರೆ ಆಧ್ಯಾತ್ಮಿಕ ಪ್ರಗತಿಗಾಗಿ ನಾವು ಪ್ರಯತ್ನ ಪಟ್ಟು ಅದರಲ್ಲಿ ಸೋತ್ರೂ ಕೂಡ ಏನು ಚಿಂತೆ ಇಲ್ಲ. ಅದು ಮುಂದಿನ ಜನ್ಮದಲ್ಲಿ ಒಳಿತನ್ನ ಉಂಟು ಮಾಡಿಯೇ ಮಾಡತ್ತೆ. ಆದ್ರಿಂದ ಕರ್ಮದಲ್ಲಿ ಕರ್ಮ ಮಾಡ್ತಾನೆ ಇರಬೇಕು. ನಿಷ್ಕಾಮ ಕರ್ಮವನ್ನ ಅಂದ್ರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಬೇಕು. ಜ್ಞಾನವನ್ನ ಸಂಪಾದನೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಪ್ರತ್ಯೇಕತಾ ಮನೋಭಾವವನ್ನ ಅದು ನಮ್ಮಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗೋ ರೀತಿ ಮಾಡ್ಬೇಕು. ಮತ್ತೆ ಯಾವ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ತೀವೋ ಅದಾದ್ಮೇಲೆ ಇನ್ ಯಾವ್ದನ್ನು ಕೂಡ ನಾವು ಅಯ್ಯೋ ಇದ್ ನಂಗೆ ಗೊತ್ತಿಲ್ವಲ್ಲಪ್ಪ ಅಂತ ಹೇಳ್ದೇ ಇರೋ ರೀತಿ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ಅದಕ್ಕೇನೆ ಸೆಲ್ಫ್ ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಭಕ್ತಿ, ಸುಲಭವಾದ ಮಾರ್ಗ ಅಂದ್ರೆ ಭಕ್ತಿ, ಕಂಪ್ಲೀಟ್ ಸೆಲ್ಫ್ ಸರೆಂಡರ್. ಅವಾಗ ನಾನು ಅನ್ನೋ ಪ್ರತ್ಯೇಕತಾ ಮನೋಭಾವ ಅನ್ನೋದೇ ಇರೋದಿಲ್ಲ. ಇದು ಬಹಳ ಹತ್ತಿರವಾದ ದಾರಿ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಎವಲ್ಯೂಷನ್ ಮತ್ತೆ ಇನ್ವಲ್ಯೂಷನ್ ಅನ್ನೋದು ಏನಿದೆ, ಆ ಪ್ರಜ್ಞೆಗೆ ಪರಿಮಿತಿ ಕಡಿಮೆ ಇರುತ್ತೆ ಎವಲ್ಯೂಷನ್ ಅಲ್ಲಿ. ಅಂದ್ರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಪ್ರಜ್ಞೆ ವಿಶಾಲವಾಗ್ತಾ ಹೋಗುತ್ತೆ. ಈ ಇನ್ವಲ್ಯೂಷನ್ ನಲ್ಲಿ ಪ್ರಜ್ಞೆಗೆ ಪರಿಮಿತಿ ಅನ್ನೋದು ಹೆಚ್ಚಿರುತ್ತೆ. ಆದ್ರಿಂದ ಪ್ರಜ್ಞೆ ಹೆಚ್ಚೆಚ್ಚು ಬೆಳಿಬೇಕು ಅಂತಂದ್ರೆ ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ ಹೆಚ್ಚೆಚ್ಚು ವಿಶಾಲವಾಗ್ತಾ ಹೋಗ್ಬೇಕು. ಆಗ ಮಾತ್ರ ನಾವು ರಾಜಯೋಗಿಗಳಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಇದುವರೆಗೂ ಈ ಕೆಲವಾರು
ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.